ಆನೆ ವಾಲಿ ದುನಿಯಾ ಕೈಸೆ ಹೋಗಿ, ಹೇಗಿರ್ತದೆ ಅಂತ ನೋಡ್ಕೊಳ್ತಾ ಹೋಗ್ತಾನೆ. ಸ್ವರ್ಗಕ್ಕೆ ರಚಯಿತ ಶಿವ ಬಾಬಾ, ಸ್ವರ್ಗದ ರಚಯಿತ ಶಿವ ಬಾಬಾ ಮಾತನಾಡ್ತಾ ಇದ್ದಾರೆ. ನಾವೆಲ್ಲರೂ ಆಲಿಸ್ತಾ ಇದ್ದೇವೆ, ಜೊತೆಗೆ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡ್ತಾ ಹೋಗ್ತೇವೆ. ದಿವ್ಯ ಬುದ್ಧಿ ರೂಪಿ ನೇತ್ರದೊಂದಿಗೆ ನೋಡ್ತಾ ಹೋಗ್ತೇವೆ. ನೋಡ್ತಾ ಹೋಗ್ತೇವೆ ಬಾಬಾ ಏನು ಹೇಳ್ತಾ ಹೋಗ್ತಾರೆ. ಆಜ್ ಬಾಪ್ ದಾದಾ ಕೌನ್ ಸಿ ಸಭಾ ಕೋ ದೇಖ್ ರಹೆ ಹೇ. ಈಗ ವಚನದಲ್ಲಿ ಅಟ್ ಪ್ರೆಸೆಂಟ್ ಯಾವ ಒಂದು ಸಭೆಯನ್ನು ಬಾಬಾ ನೋಡ್ತಾ ಇದ್ದಾರೆ? ಯಾರನ್ನು ನೋಡ್ತಾ ಇದ್ದಾರೆ ಬಾಬಾ? ಈ ಸಭೆಯಲ್ಲಿ ಯಾರಿದ್ದೀರಿ? ಯಹ ಹೇ ಸಾಹಬ್ ಜಾದೆ ಔರ್ ಸಾಹಬ್ ಜಾದಿಯಾ. ಯಾರಾಗಿದ್ದೀರಿ ನೀವೆಲ್ಲ? ಸಾಹಬ್ ಜಾದಿಯಾ ಅಂತಿದ್ದಾರೆ ಬಾಬರವರು. ಸಾಹಬ್ ಜಾದೆ ಅಂದರೆ ಯಾರು ನೋಡ್ತಾ ಇದ್ದಾರೆ ಬಾಬರವರು? ಸಾಹಬ್ ಜಾದೆ और ಸಾಹಬ್ ಜಾದಿಯಾ ಸು ಭವಿಷ್ಯ ಮೇ ಶಹಜಾದೆ ಶಹಜಾದಿಯಾ. ಏನು ನೋಡ್ತಾ ಇದ್ದಾರೆ ಬಾಬರವರು? ನಾವೆಲ್ಲರೂ ಯಂಗ್ ಮಾಸ್ಟರ್ಸ್, ಪರಮಾತ್ಮನಿಗೆ ಯಂಗ್ ಮಾಸ್ಟರ್ಸ್. ಸಾಹಬ್ ಜಾದೆ ನೋಡ್ತಾ ಇದ್ದಾರೆ ನಮ್ಮನ್ನು. ನಾವು ಈಗ ಮಕ್ಕಳಿದ್ದಂಥವರು, ಪರಮಾತ್ಮನ ಮಕ್ಕಳಿದ್ದಂಥವ್ರು ಏನಾಗ್ತವೆ? ಶಹಜಾದಿ ಅಂದರೆ ರಾಜಕುಮಾರಿಯರಾಗ್ತೀವಿ. ನೋಡ್ತಾ ಹೋಗ್ರಿ ನಾವು ಏನಾಗೋರಿದ್ದೇವೆ ಅಂತ. ಸಚ್ಚೆ ಸಾಹಬ್ ಕೆ ಬಚ್ಚೆ ಸಬ್ ಸಾಹಬ್ ಜಾದೆ. ಸತ್ಯವಾದ ಸಾಹೇಬ್ ಪರಮಾತ್ಮನ ಮಕ್ಕಳು, ಎಲ್ಲರೂ ಏನಾಗಿದೆ? ಸಾಹಬ್ ಜಾದೆ ಅಂದರೆ ನಾವೆಲ್ಲರೂ ಯಂಗ್ ಮಾಸ್ಟರ್ಸ್, ಪರಮಾತ್ಮನ ರೆಸ್ಪೆಕ್ಟೆಡ್ ಚಿಲ್ಡ್ರನ್ಸ್ ಅಂತ. ಹಾಗಾದರೆ ಸಾಹಬ್ ಜಾದಿಯಾ ಹೇ. ಈಗ ಅಟ್ ಪ್ರೆಸೆಂಟ್ ಮಕ್ಕಳಿದ್ದೀವಿ, ಮುಂದೆ ಹೋಗಿ ಆಗೋರಿದ್ದೀವಿ ಅಂತಿದ್ದಾರೆ. ಯಹ ನಶಾ ಸದೈವ್ ರಹತಾ ಹೇ. ಈ ನಶೆ ನಿಮ್ಮೆಲ್ರಿಗೂ ಇರ್ತದಾ ಕೇಳ್ತಾ ಇದ್ದಾರೆ ಪಾಪ. ಈ ನಶೆ ಎಲ್ರಿಗೂ ಇರ್ತದಾ? ಜೀ ಪಾಪ. ನಶೆ ಎಲ್ರಿಗೂ ಇರ್ತದಾ? ಜೀ ಪಾಪ. ನಶೆ ಇರ್ತದ. ಬಾಬಾ ಇವಾಗ ನಮ್ಮನ್ನು ಮಕ್ಕಳನ್ನಾಗಿ ನೋಡ್ತಾ ಇದ್ದಾರೆ. ಮುಂದೆ ಹೋಗ್ತಾ ನಮ್ಮನ್ನು ರಾಜಕುಮಾರ್ ಅಂದರೆ ಯಾರು ಮಕ್ಕಳಿದ್ದೀರಿ ಅವರೇ ಈಗ ಹೆಂಗ್ ಮಾಸ್ಟರ್ಸ್ ಏನಿದ್ದಾರೆ ಇವಾಗ ಇದ್ದವರೇ ಮುಂದೆ ಏನಾಗೋರಿದ್ದೀವಿ ನಾವು? ಸಾಹಬ್ ಜಾದೆ ಇದ್ದಂಥವರು. ಸಾಹಬ್ ಜಾದಿಯಾ ಅಂದರೆ ಯಾರು ಹೆಂಗ್ ಮಾಸ್ಟರ್ಸ್ ಇದ್ರಿ, ಯಾರು ಮಕ್ಕಳಾಗಿದ್ದೀರಿ ಅಂಥವ್ರು ನಾವು ಹೋಗಿ ಏನಾಗ್ತೀವಿ? ಮುಂದಿನ ಪ್ರಿನ್ಸೆಸ್ ಆಗ್ತೀವಿ ಅಂತಿದ್ದಾರೆ ಬಾಬರವರು. ಈ ನಶೆ ನಿಮಗೆ ಸದೈವ ಇರ್ತದ. ಶಾಹಜಾದೆ ವ ಶಾಹಜಾದಿಯೋं के जीवन से यहाँ जीवन पदम गुना श्रेष्ठ है. ऐसी श्रेष्ठ आत्माएं अपनी श्रेष्ठता को जानते हुए निरंतर उसी खुमारी में रहते हो. ಈ ಥರ ಶ್ರೇಷ್ಠ ಆತ್ಮಗಳು ನಾವು ಹಿಂಗಿದ್ದವ್ರು ಹಿಂಗೆ ಆಗೋರಿದ್ದೀವಿ ಅನ್ನುವಂತಹ ಶ್ರೇಷ್ಠ ಸ್ಮೃತಿ, ಆ ಶ್ರೇಷ್ಠ ಒಂದು ಸ್ಮೃತಿ ನಿರಂತರ ಆ ಒಂದು ನಶೆಯಲ್ಲಿ ನಿಮ್ಮನ್ನು ಇರಿಸುತ್ತಾ. ನಶೆಯಲ್ಲಿ ಇರ್ತೀರಾ ನೀವೆಲ್ಲರೂ ಕೇಳ್ತಿದ್ದಾರೆ ಪಾಪ. ಆಜ್ ವತನ್ ಮೇ ಬಾಪ್ ಅವ್ರ ದಾದಾ ದೋನೋ ಕಿ ರೂಹ ರಿಹಾನ್ ಚಲ್ ರಹಿ ಥಿ. ಈ ದಿನ ಬಾಬಾ ಮತ್ತು ಶಿವ ಬಾಪ್ ಅವ್ರ ದಾದಾ ಅಂದರೆ ಅಣ್ಣ, ದೊಡ್ಡಣ್ಣ ಅಂದರೆ ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ ಇಬ್ಬರ ಮಧ್ಯದಲ್ಲಿ ರೂಹ ರಿಹಾನ್ ವಾರ್ತಾಲಾಪ ನಡೀತಾ ಇದೆ. ಓಕೆ. ಕಿ ಸಾಹಬ್ ಜಾದೆ और साहब जादियों का महत्व कितना बड़ा है. भविष्य जीवन के सर्व संस्कार इस जीवन से ही आरंभ होते हैं. ಭವಿಷ್ಯ ಜೀವನದ ಸರ್ವ ಸಂಸ್ಕಾರ ಈ ಜೀವನದಿಂದನೇ ಆರಂಭ ಆಗ್ತದೆ. ಯಾರೆಲ್ಲ ಮಕ್ಕಳಿದ್ದೀವಿ ನಾವು, ಅಂಥವರ ಒಂದು ಮಹತ್ವವನ್ನು ಎಂಥ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಬಾಬರವರು. ಭವಿಷ್ಯ ಜೀವನದಲ್ಲಿ ಸರ್ವ ಸಂಸ್ಕಾರ ಈ ಒಂದು ಜೀವನದಿಂದ ಆರಂಭ ಆಗ್ತದೆ. ಭವಿಷ್ಯ ಮೇ राजवंश होने के कारण, राज्य अधिकारी होने के कारण सदा सर्व संपत्ति से संपन्न हर वस्तु में माला माल. ನೋಡ್ತಾ ಇದ್ದೀರಾ ಈಗ ವಸ್ತುಗಳನ್ನ?
ಭವಿಷ್ಯದಲ್ಲಿ ರಾಜ್ಯವಂಶದಲ್ಲಿರ್ತೀವಿ. ರಾಜ್ಯವಂಶದಲ್ಲಿರುವುದರ ಕಾರಣ ರಾಜ್ಯ ಅಧಿಕಾರಿಗಳಾಗಿರ್ತೀವಿ. ರಾಜ್ಯ ಅಧಿಕಾರಿಗಳಾಗಿರುವ ಕಾರಣ ಸದಾ ಸರ್ವ ಸಂಪತ್ತಿನಿಂದ ಸಂಪನ್ನರು. ಸರ್ವ ಸಂಪತ್ತು ಅಂದ ತಕ್ಷಣ ಬಂಗಾರದ ಮಾಲುಗಳು ನೋಡ್ತೀರಿ ಈಗ ಅಲ್ವಾ. ಸಂಪನ್ನರಾಗಿರ್ತೀರಿ. ಪ್ರತಿಯೊಂದು ವಸ್ತುವಿನಲ್ಲಿ ಮಾಲಾಮಾಲ್. ಸದಾ ರಾಜಾಯಿ ಕಿ ರಾಯಲ್ಟಿ ಮೇ ಹರ್ ಜನ್ಮ ಬಿತಾಯಂಗೆ. ಬಾಬಾ ಏನು ಹೇಳ್ತಾರೆ, ರಾಜಾಯಿಯ ಒಂದು ರಾಯಲ್ಟಿಯಲ್ಲಿ ಪ್ರತಿ ಜನ್ಮ ನೀವು ಕಳಿತೀರಿ. ಎಲ್ಲಿ? ಸ್ವರ್ಗದಲ್ಲಿ. ಸ್ವರ್ಗ ನೋಡ್ತಾ ತೋರಿಸ್ತಾ ಹೋಗ್ತಾರೆ ಬಾಬ್ರವ್ರು. ಏನೆಲ್ಲ ಇರ್ತದೆ ಅಂತ ತೋರಿಸ್ತಾ ಹೋಗ್ತಿದ್ದಾರೆ. ಉಮ್ಮಂಗ, ಉತ್ಸಾಹ ಬೇಕು, ನಿಶ್ಚಯ ಬೇಕು. ವತನದಲ್ಲೇ ಬಾಬ್ರವರ ಸಂಘದಲ್ಲಿದ್ದೀವಿ ಅನ್ನುವಂಥ ಅನುಭವ ಆಗಬೇಕು. ನೋಡ್ತಾ ಹೋಗ್ತಾ ಇದ್ದೇವೆ. ಸರ್ವ ಪ್ರಾಪ್ತಿಯ ಹರೇಕಕ್ಕೆ ಜೀವನ್ ಮೇ ಚಾರೋ ಅವ್ರ ಸೇವಾ ಪ್ರತಿ ಚಕ್ಕರ್ ಲಗಾತಿ रहेंगी. ಎಲ್ಲ ಪ್ರಾಪ್ತಿಗಳೇನಿದೆಯಲ್ಲ, ಈಗ ಪ್ರಾಪ್ತಿ ಬೇಕು 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 ಅಂತ ನಾವು ಕೇಳ್ತಿರ್ತೀವಲ್ಲ ಇಲ್ಲಿ, ಆದರೆ ಅಲ್ಲಿ ಹಾಗಲ್ಲ. ಎಲ್ಲ ಪ್ರಾಪ್ತಿಗಳು ಪ್ರತಿಯೊಬ್ಬರ ಜೀವನದಲ್ಲಿ 4 ಕಡೆ ಸೇವಾ ಪ್ರತಿ ಚಕ್ಕರ್ ಹಾಕ್ತಾ ಇರ್ತವಂತೆ. ಸತ್ಯಭಾಮ ಅಕ್ಕವರು ಏನು ಬೇಕು ನಿಮಗೆ ಅಂತ ನಿಮ್ಮ ಎದುರುಗಡೆನೇ 4 ಕಡೆ ಕೇಳ್ತಾ ಇರ್ತವೆ. ಏನೋ ಪ್ರಾಪ್ತಿಗಳು, ನಿಮ್ಗೆ ಇದು ಬೇಕಾ, ನಾನು ಇಲ್ಲೇ ನಿಂತಿದ್ದೀನಿ ತಗೊಳ್ರಿ, ಜಸ್ಟ್ ಆರ್ಡರ್ ಮಾಡಿ ತಗೊಳ್ರಿ ಅಂತ ಕೇಳ್ತಾ ಇರ್ತದಂತ. ಅಲ್ಲೇ ನಿಮ್ಮ ಸುತ್ತಲೂ ನೀವು ಎಲ್ಲೆಲ್ಲಿ ನಡೀತಾ ಇರ್ತೀರಿ, ನಿಮ್ಮ ಹಿಂದೆನೇ ಪ್ರಾಪ್ತಿಗಳು ಬೆನ್ನು ಹತ್ತಿರ್ತವಂತೆ, ಚಕ್ಕರ್ ಹಾಕ್ತಾ ಇರ್ತವಂತೆ ನಿಮ್ಮ ಜೊತೆಗೆ. ನಿಮಗೇನು ಬೇಕು ಅದೆಲ್ಲ ಅಲ್ಲೇ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ನೀವು ಬೇಕಂದ್ರೆ ಹಿಂಗೆ ತಗೋಬೋದು ಅದನ್ನು. ನಿಮ್ಮ ಹಿಂದೆ ಬೆನ್ನು ಹತ್ತಿರ್ತದಂತೆ ಪ್ರಾಪ್ತಿಗಳು ಅಂತಿದ್ದಾರೆ ಬಾಬ್ರವರು. ಕಾಣಿಸ್ತಾ ಇದೆಯಾ? ಆಪ್ ಲೋಗೋಂಕೋ ಪ್ರಾಪ್ತಿ ಕಿ ಇಚ್ಛಾ ನಹಿ ಹೋಗಿ. ಅಲ್ಲಿ ಏನು ಇಂಥದ್ದು ಪ್ರಾಪ್ತಿ ಬೇಕು ಅನ್ನುವಂಥ ಇಚ್ಛೆ ಇರೋದಿಲ್ಲ. ಇಲ್ಲಿ ಇಚ್ಛೆ ಇಟ್ಕೊಂಡಿರ್ತೀವಲ್ಲ ನಾವು. ಬಾಬನ ಮಕ್ಕಳಾಗೋಕ್ಕಿಂತ ಮುಂಚಿತವಾಗಿ ಎಷ್ಟು ಇಚ್ಛೆಗಳಿದ್ವು ನಮಗೆ, ಸಿಕ್ಕಾಪಟ್ಟೆ ಇಚ್ಛೆಗಳಿತ್ತು. ಇನ್ನೂ ಬಾಬನ ಮಕ್ಕಳಾದ ಮೇಲೂ ಆ ಇಚ್ಛೆನೂ ಜಾಸ್ತಿ ಇದಾವಿನ್ನ ಅಲ್ವಾ. ಹಾಗೆ ಅಲ್ಲೇನು ಆ ಪ್ರಾಪ್ತಿಗಳು ನಿಮ್ಮನ್ನು ಸುತ್ತ ಹಾಕ್ತಾ ಇರ್ತವಂತೆ, ನಿಮ್ಮ ಬೆನ್ನು ಹತ್ತಿರ್ತವಂತೆ ಪ್ರಾಪ್ತಿಗಳು, ಚಕ್ಕರ್ ಹಾಕ್ತಾ ಇರ್ತವಂತೆ ಸುತ್ತಲೂ 4 ಕಡೆ. ಏನು ಬೇಕು ನಿಮಗೆ? ಹೇ ರಾಣಿ, ಹೇ ರಾಜ, ಏನು ಬೇಕು ನಿಮಗೆ? ಇಲ್ಲೇ ಇದ್ದೀನಿ ನಾ ಇಲ್ಲೇ ಇದ್ದೀನಿ, ಈ ಪ್ರಾಪ್ತಿ ಇಲ್ಲೇ ಇದ್ದೀನಿ ಅಂತ ಕಾಣಿಸ್ತಾ ಇರ್ತವೆ ನಿಮ್ಮ ಸುತ್ತಲೂ ಅಂತಿದ್ದಾರೆ ಬಾಬ್ರವರು. ಹರ್ ಪ್ರಾಪ್ತಿಯ ಹರೇಕಕ್ಕೆ ಜೀವನ ಮೇ ಚಾರೋ ಅವ್ರ ಸೇವಾ ಪ್ರತಿ ಚಕ್ಕರ್ ಲಗಾತಿ रहेगी. ನೋಡಿ, ಎಲ್ಲ ಥರದ ಪ್ರಾಪ್ತಿಗಳು ಪ್ರತಿಯೊಬ್ಬರ ಜೀವನದಲ್ಲಿ. ಯಾರೋ ನಾವೇ ಅಲ್ವಾ ಸ್ವರ್ಗದಲ್ಲಿರೋರು. ನಮ್ಮ ಜೀವನದಲ್ಲೇ 4 ಕಡೆ ಸೇವೆಯ ಪ್ರತಿ ಚಕ್ಕರ್ ಹಾಕ್ತಾ ಇರ್ತವೆ. ಓಕೆ, ನಿಮ್ಮ ಸೇವೆಗೋಸ್ಕರ ಪ್ರಾಪ್ತಿಗಳು ಬೆನ್ನು ಹತ್ತಿರ್ತವೆ ಅಂತೆ ನೋಡಿ. ಸ್ವೀಕಾರ ಆಯ್ತು ಎಲ್ರಿಗೂ. ನೋಡ್ತಾ ಇದ್ದೀರಿ ಏನೆಲ್ಲ ಆಗ್ತಾ ಇದೆ. ಈಗ ನಾವೆಲ್ಲರೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಸ್ವರ್ಗದಲ್ಲಿ ಇದ್ದೀವಿ ನಾವೆಲ್ಲರೂ. ಆಪ್ ಲೋಗೋಂಕೋ ಪ್ರಾಪ್ತಿ ಕಿ ಇಚ್ಛಾ ನಹಿ ಹೋಗಿ. ನಿಮಗೆ ಯಾವುದೇ ಪ್ರಾಪ್ತಿಯ ಇಚ್ಛೆ ಇರುವುದಿಲ್ಲ. ಲೇಕಿನ್ ಸರ್ವ ಪ್ರಾಪ್ತಿಯ ಇಚ್ಛುಕ ಹೋಂಗಿ ಕಿ ಮೇರೆ ಮಾಲಿಕ್ ಮುಜೆ ಕಾರ್ಯ ಮೇಲೆ ಲಗಾಯೆ. ನೋಡ್ರಿ ಹೇಗಿದೆ, ಉಲ್ಟಾ ಇದೆ ಅಲ್ಲಿ. ಅನುಭವ ಮಾಡ್ರಿ. ಇಲ್ಲಿ ನಾವು ಪ್ರಾಪ್ತಿಗಳ ಇಚ್ಛೆಯಲ್ಲಿರ್ತೀವಿ, ಅಲ್ಲಿ ಪ್ರಾಪ್ತಿಗಳ ಇಚ್ಛೆ ಇರುವುದಿಲ್ಲ. ಆದರೆ ಅಂಡರ್ಲೈನ್ ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ತಾ ಇದ್ವಿ ನಾವು. ಆದರೆ ಸರ್ವ ಪ್ರಾಪ್ತಿಗಳು ಅವುಗಳೇ ಇಚ್ಛುಕರಾಗಿರ್ತವಂತೆ. ಪ್ರಾಪ್ತಿಗಳೇನಿರ್ತವೆ ಇಚ್ಛುಕರಾಗಿರ್ತವೆ. ನನ್ನ ಮಾಲೀಕ ನನ್ನನ್ನು ಯೂಸ್ ಮಾಡಲಿ ಅಂತ. ರುದ್ರಮಕ್ಕವರು, ನೀವು ಮಾಲೀಕರು, ನಿಮ್ಮ ಸುತ್ತಲೂ ಯಾರಿರ್ತಾರೆ? ಅವು ಪ್ರಾಪ್ತಿಗಳಿರ್ತವೆ. ಹೇ ಮಾಲೀಕ, ನನ್ನನ್ನು ಯೂಸ್ ಮಾಡ್ಕೋ ಅನ್ನುವಂಥ ಇಚ್ಛೆ ಪೂರ್ವಕವಾಗಿ ಅವುಗಳೇ ಬೆನ್ನು ಹತ್ತಿರ್ತವೆ ಅಂತೆ ನಿಮಗೆ. ಹೆಂಗೆ ಅನಿಸ್ತಾ ಇದೆ ಇದು? ಪ್ರಾಪ್ತಿಗಳು ಇಚ್ಛುಕವಾಗಿರ್ತವೆ. ನನ್ನ ಮಾಲೀಕ ನನ್ನನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಬೆನ್ನು ಹತ್ತಿರ್ತವಂತೆ. ಓಕೆ, ಚಾರೋ और वैभवों की खाने भरपूर होंगे. ವೈಭವದ ಭಂಡಾರ ಭರ್ಪೂರವಾಗಿರ್ತವಂತೆ ನೋಡಿ. ಹರ್ ವೈಭವ್ ಅಪನಾ ಅಪನಾ ಸುಖ ದೇನೆ ಕೆ ಲಿಯೆ ಸದಾ ಎವರ್ ರೆಡಿ ಹೋಂಗೆ. ಏನು ಹೇಳ್ತಿದ್ರು ಬಾಬ್ರವರು? ಪ್ರತಿ ವೈಭವ, ಯಾವುದು ಇಲ್ಲಿ ವ್ಯಕ್ತಿ ವೈಭವ ನಿಮಗೆ ಬೆನ್ನು ಹತ್ತಿರ್ತದೆ, ನೀವು ಬೆನ್ನು ಹತ್ತಿರ್ತೀರಿ ವೈಭವ ನೋಡ್ತಾ. ಆದರೆ ಅಲ್ಲೇನಾಗ್ತದೆ, ಪ್ರತಿ ವೈಭವ ತನ್ನ ಸುಖವನ್ನು ಕೊಡುವುದಕ್ಕಾಗಿ ಸದಾ ಎವರಡಿಯಾಗಿ ನಿಂತಿರ್ತವಂತೆ ನಿಮ್ಮ ಮುಂದೆ ಅಂತಿದ್ದಾರೆ ಬಾಬ್ರವರು. ವೈಭವಗಳೇ ವೈಭವಗಳು. ಸದಾ ಖುಷಿ ಕಿ ಶಹನಾಯಿಯಾ ಆಟೋಮೆಟಿಕ್ಲಿ ಬಜತಿ रहेंगी. ನೋಡಿ, ಇಲ್ಲಿ ಶಹನಾಯಿ ನೀವು ಬಾರಿಸ್ಬೇಕು, ಅವ್ರು ದುಡ್ಡು ಕೊಟ್ಟು ತರಿಸ್ಬೇಕು. ಅಲ್ಲಿ ಬೈ ಡಿಫಾಲ್ಟ್ ಅವು ಬಾರಿಸ್ತಾ ಇರ್ತವೆ. ಶಹನಾಯಿ, ತುತ್ತೂರಿ ಅವೆಲ್ಲ ಬಾರಿಸ್ತಾ ಇರ್ತವೆ. ಮ್ಯೂಸಿಕ್ಕು ಆಟೋಮೆಟಿಕ್ ಬಜ್ತಿ रहेगी. ಬೇಕಂದಾಗ ನಿಮಗೆ ಮ್ಯೂಸಿಕ್ ತಾನೇ ಮೊಳಗುತ್ತಾ ಇರ್ತದೆ. ಬಜಾನೆ ಕಿ ಜರೂರತ್ ನಹಿ ಪಡೆಗಿ. ಅಂಡರ್ಲೈನ್. ಇಲ್ಲೇನು ಮಾಡ್ತೀರಿ ನೀವು? ತುತ್ತೂರಿಯನ್ನು ಬಾರಿಸ್ಬೇಕು, ಇಲ್ಲ ತಬಲ ಬಾರಿಸ್ಬೇಕು, ಶಹನಾಯಿ ಅವು ಊದ್ತಾರಲ್ಲ ಮದುವೆಯಲ್ಲಿ, ಅವುಗಳನ್ನು
ಬಾರಿಸ್ಬೇಕಾಗ್ತದೆ. ಇಲ್ಲಿ ಹಾಗಲ್ಲ, ನೀವು ಬೈ ಡಿಫಾಲ್ಟ್ ಆಟೋಮೆಟಿಕ್ಕಾಗಿ ಅವು ಊದುತ್ತವೆ. ನೀವು ಅವುಗಳನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ ಬಾರಿಸುವ ಅವಶ್ಯಕತೆ ಇಲ್ಲ. ಬೈ ಡಿಫಾಲ್ಟ್ ಅವು ಬಾರಿಸ್ತಾ ಇರ್ತವೆ. ಆಪಕಿ ರಚನಾ वनस्पति अपने विश्वपति के आगे पत्तों के हिलने से ವೆರೈಟಿ ಪ್ರಕಾರ के साज बजाएगी. ಅಂಡರ್ಲೈನ್ ಏನು ಹೇಳಿದ್ರು ಅಪ್ಪಾಜಿ? ನಿಮ್ಮ ರಚನೆ ವನಸ್ಪತಿ, ಅಂಡರ್ಲೈನ್, ನಿಮ್ಮ ರಚನೆ ವನಸ್ಪತಿ, ನಿಮ್ಮ ವಿಶ್ವಪತಿ, ನೀವು ವಿಶ್ವಪತಿಯ ಮುಂದೆ ಅಂಡರ್ಲೈನ್ ಏನೇನು ಟೈಟಲ್ ಕೊಡ್ತಾರೆ ಅಪ್ಪಾಜಿ ನೋಡ್ರಿ ಇಲ್ಲಿ. ಅಪನಿ ರಚನಾ ವನಸ್ಪತಿ, ನಿಮ್ಮ ವಿಶ್ವಪತಿ, ನೀವು ವಿಶ್ವಪತಿಯ ಮುಂದುಗಡೆ ಆ ಎಲೆಗಳು ಶೇಕ್ ಆಗುವುದರಿಂದ ವೆರೈಟಿ ಪ್ರಕಾರದ ಎಲೆಗಳು ಅಲಗಾಡ್ತವಲ್ವಾ, ಅಲಗಾಡುವುದರಿಂದ ಆ ಒಂದು ಅಲಗಾಡುವಿಕೆಯಿಂದ ವೆರೈಟಿ ಪ್ರಕಾರದ ವಾದ್ಯ ಮುಳುಗುತ್ತದೆ ಅಂತಿದ್ದಾರೆ ಪಾಪರವರು. ಈಗ ನಿಮ್ಮ ಮನೆಯ ಪಕ್ಕದಲ್ಲಿ ಒಂದು ಮರ ಇದೆ ಅಂದರೆ ಈಗೇನು ಸೌಂಡ್ ಬರುವುದಿಲ್ಲ, ಗಾಳಿ ಬೀಸ್ತಾ ಇರ್ತದೆ, ಓಕೆ. ಆದರೆ ಅಲ್ಲಿ ಹಾಗಲ್ಲ, ವೆರೈಟಿ. ನೀವು ವಿಶ್ವಪತಿ, ನಿಮ್ಮ ಮುಂದೆ ನೀವು ವಿಶ್ವದ ಪತಿಯಾಗಿರ್ತೀರಿ, ನೀವು ಆ ಒಂದು ವನಸ್ಪತಿ ರಚನಾಕಾರರಾಗಿರ್ತೀರಿ. ನಿಮ್ಮ ಎದುರುಗಡೆ ಆ ಎಲೆಗಳು ಶೇಕ್ ಆಗುವುದರಿಂದ ವೆರೈಟಿ ಪ್ರಕಾರದ ವಾದ್ಯಗಳು, ಸಂಗೀತ ನಿಮಗೆ ಮೊಳಗು ಬರ್ತಾ ಇರ್ತದೆ, ಬಾರಿಸ್ತಾ ಇರ್ತದೆ. ವೃಕ್ಷಕ್ಕೆ ಪತ್ತೋं का झूलना हिलना भिन्न भिन्न प्रकार के ನ್ಯಾಚುರಲ್ ಸಾಜ್ ಹೊಂಗೆ. ಆ ವೃಕ್ಷದ ಎಲೆಗಳು ಹೀಗೆ ಜೋಲಾಡುವುದು, ಆಮೇಲೆ ಶೇಕ್ ಆಗುವುದರಿಂದ ಆ ಶೇಕ್ ಆಗುವ ಒಂದು ಭಿನ್ನ ಭಿನ್ನ ಪ್ರಕಾರದ ನ್ಯಾಚುರಲ್ ಸಂಗೀತ, ನ್ಯಾಚುರಲ್ ವಾದ್ಯ ಮುಳುಗುತ್ತಾ ಇರ್ತದೆ ಅಂತಿದ್ದಾರೆ ಪಾಪರವರು. ಸೌಂಡ್ ಬರ್ತಾ ಇರ್ತದಂತೆ. ಬರೀ ಗಿಡಗಳು ಅಲಗಾಡಿದರೆ, ಆ ಎಲೆಗಳು ಅಲಗಾಡಿದರೆ ನಿಮಗೆ ನ್ಯಾಚುರಲ್ ಮ್ಯೂಸಿಕ್ನ ಒಂದು ಸೌಂಡ್ ಬರ್ತದೆ, ಆ ಒಂದು ವಾದ್ಯ ಮೊಳಗಿ ಬರ್ತಾ ಇರ್ತದೆ ಅಂತಿದ್ದಾರೆ ಪಾಪರವರು. ಕಾಣಿಸ್ತಾ ಇದೆ ಎಲ್ರಿಗೂ. ಜೈಸೆ ಆಜ್ಕಲ್ ಅನೇಕ ಪ್ರಕಾರಕ್ಕೆ ಸಾಜ್ आर्टिफिशियल बनाते हैं, वैसे पंछियों की बोली ವೆರೈಟಿ ಸಾಜ್ ಹೋಗಿ. ಹೇಗೆ ಈಗಿನ ದಿನಗಳಲ್ಲಿ ಅನೇಕ ಪ್ರಕಾರದ ಒಂದು ವಾದ್ಯಗಳು ಆರ್ಟಿಫಿಷಿಯಲ್ ಇರುತ್ತೆ, ಕೃತಕವಾಗಿ ಮಾಡಲ್ಪಟ್ಟಿರ್ತವೆ, ಸೌಂಡ್ ಮಾಡ್ತಾ ಇರ್ತಾವಲ್ಲವು, ವಾದ್ಯವನ್ನು ಮುಳುಗಿಸ್ತಾ ಇರ್ತಾವಲ್ವ, ಹಾಗೆಯೇ ಅಲ್ಲಿ ಹಕ್ಕಿಗಳು, ಪಕ್ಷಿಗಳ ಒಂದು ಮಾತು ವೆರೈಟಿ ವಾದ್ಯವನ್ನು ನುಡಿಸ್ತಾ ಇರ್ತಾವಂತೆ. ಆ ಮಾತುಗಳೇ ವೆರೈಟಿ ವಾದ್ಯ ಮುಳುಗಿ ಬರ್ತಾ ಇರ್ತದಂತೆ. ಚೇತನ್ ಖಿಲೋನೆ ಕೆ ಸಮಾನ್ ಅನೇಕ ಪ್ರಕಾರಕ್ಕೆ ಖೇಲ್ ಆಪ್ಕೋ ದಿಖಾಯೆಂಗೆ. ನೋಡಿ ಇಲ್ಲಿ ಖಿಲೋನೆಗಳು ಹೇಗೆ ಚಾವಿ ಕೊಟ್ಟರೆ ಅದು ಹೇಗೆ ರನ್ ಮಾಡ್ತದೆ, ಡ್ಯಾನ್ಸ್ ಮಾಡ್ತದೆ. ಇಲ್ಲಿ ಚಾವಿ ಕೊಟ್ಟರೆ, ಅಲ್ಲಿ ಚಾವಿ ಕೊಡೋ ಅವಶ್ಯಕತೆ ಇಲ್ಲ, ಓನ್ಲಿ ಚೈತನ್ಯ. ಚೇತನ ಕಿಲೋಣ ಅಂದರೆ ಆಟಿಕೆ ಸಾಮಾನುಗಳು ಹೇಗಿರ್ತವೆ ಅಂದರೆ ಚೈತನ್ಯ. ಈಗ ನಾವು ಹೇಗೆ ಶರೀರವನ್ನು ಪಡೆದೀವಿ ಹಾಗೆ ಚೈತನ್ಯ ಆಟಿಕೆ ಸಾಮಾನುಗಳಿರ್ತವೆ. ಅನೇಕ ಪ್ರಕಾರದ ಆಟವನ್ನು ನಿಮಗೆ ತೋರಿಸ್ತಾ ಇರ್ತವೆ ಸ್ವರ್ಗದಲ್ಲಿ ಅಂತಿದ್ದಾರೆ ಬಾಬರವರು. ಕೇಳಿಸ್ಕೊಳ್ತಿದ್ದೀರಿ? जैसे आजकल यहाँ मनुष्य भिन्न भिन्न प्रकार की बोलियाँ सीखते हैं मनोरंजन के लिए, वैसे वहाँ के पंछी भिन्न भिन्न सुंदर आवाज़ों से आपके इशारे पर मनोरंजन करेंगे. अंडरलाइन ಏನು ಹೇಳಿದ್ರು ಬಾಬಾ? ಈಗ ಮನುಷ್ಯರು ಭಿನ್ನ ಭಿನ್ನ ಪ್ರಕಾರದ ಒಂದು ಮಿಮಿಕ್ರಿ ಮಾಡ್ತಾರಲ್ವ, ಮಾತುಗಳನ್ನು ತೆಗಿತಾರಲ್ವ, ಬೇರೆ 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 ವಾಯ್ಸ್ ಮಾಡಿಬಿಟ್ಟು ನಿಮಗೆ ನಗಿಸ್ತಾರಲ್ವ, ಮನೋರಂಜನೆಯನ್ನು ಕೊಡ್ತಾರಲ್ವ, ಹಾಗೆಯೇ ಅಲ್ಲಿ ಹಕ್ಕಿಗಳು, ಪಕ್ಷಿಗಳು ಭಿನ್ನ ಭಿನ್ನ ಸುಂದರವಾದ ಆವಾಜಿನೊಂದಿಗೆ ನಿಮಗೆ ನೀವೇನು ಒಂದು ಸೂಚನೆ ಕೊಡ್ತೀರಿ, ನೀವೇನು ಸನ್ನೆ ಮಾಡ್ತೀರಿ, ಆ ಸನ್ನೆಯ ಮೇಲೆ ಅವು ಮನೋರಂಜನೆಯನ್ನು ಮಾಡಿಸ್ತಾ ಇರ್ತವೆ, ನಿಮಗೆ ಮನೋರಂಜನೆಯನ್ನು ಕೊಡ್ತಾ ಇರ್ತವೆ. ಪಕ್ಷಿಗಳು ಆವಾಜ್ ತೆಗೆದುಬಿಟ್ಟು ಮಿಮಿಕ್ರಿ ಮಾಡ್ತಾ ಇರ್ತವೆ ಪಕ್ಷಿಗಳು. ಇಸಿ ಪ್ರಕಾರ ಯಹ ಫಲ್ ಔರ್ ಫೂಲ್ ಹೋಂಗೆ. ಇದೇ ಪ್ರಕಾರ ಫಲ್, ಹಣ್ಣುಗಳು ಮತ್ತು ಹೂಗಳು ಹೀಗೆ ಇರ್ತದೆ. ಫಲ್ ऐसे वैरायटी रसना वाले होंगे जैसे यहाँ अलग अलग नमक, मीठा अथवा मसाला आदि डालकर रसना करते हो, वैसे वहाँ नेचुरल फल भिन्न भिन्न रसना के होंगे. ಏನು ಹೇಳಿದರು? ಎಲ್ಲರೂ ವತನದಲ್ಲಿದ್ದೀರಿ, ಆದರೆ ಬಾಬಾ ಏನು ಹೇಳಿದರು? ಒಂದೊಂದು ಶಬ್ದವನ್ನು ಅನುಭವ ಮಾಡಬೇಕು, ಅಲ್ಲಿ ಶಬ್ದವನ್ನು ದೃಶ್ಯದ ರೂಪದಲ್ಲಿ ನೋಡಬೇಕು. ಈಗ ಹಣ್ಣುಗಳು ವೆರೈಟಿ ರಸವನ್ನು ಕೊಡುವಂಥದ್ದು ಇರ್ತಾವಲ್ವಾ, ಈಗ ಮ್ಯಾಂಗೋ ಆಗಲಿ, ವಾಟರ್ ಮೆಲನ್ ಆಗಲಿ, ಮಸ್ಕ್ ಮೆಲನ್ ಆಗಲಿ, ಆ್ಯಪಲ್ ಆಗಲಿ, ಇವೆಲ್ಲ ರಸಗಳನ್ನು ಕೊಡುವಂಥ ಹಣ್ಣುಗಳಿರ್ತಾವಲ್ವಾ, ಹಾಗೆ ಇಲ್ಲಿ ಡಿಫ್ರೆಂಟ್ ಹಣ್ಣುಗಳು. ಹೇಗೆ ನೀವು ಹಣ್ಣುಗಳಿಗೆ ನಮಕ್,
ಉಪ್ಪನ್ನು ಮತ್ತು ಸ್ವೀಟನ್ನು ಮಸಾಲವನ್ನು ಎಲ್ಲ ಹಾಕಿಕೊಂಡು ನೀವು ರಸನ ಮಾಡ್ಕೊಳ್ತೀರಲ್ವ ಇಲ್ಲಿ. ಈ ಒಂದು ಜೀವನದಲ್ಲಿ ಏನು ಮಾಡ್ತೀರಿ, ಹಣ್ಣುಗಳನ್ನ ತರ್ತೀರಿ, ಉಪ್ಪು ಸೇರ್ಕೊಳ್ತೀರಿ, ಮ್ಯಾಂಗೋಗೆ ಉಪ್ಪು ಸೇರಿಸ್ತೀರಲ್ವ, ಹಾಗೆ ಬೇರೆ ಯಾವುದಾದ್ರೂ ಹಣ್ಣುಗಳಿಗೆ ರಸನ ಕುಡಿತಿದ್ದೀವಲ್ವ, ರಸನ ಹಾಕ್ಕೊಂಡು ಕುಡಿತೀರಲ್ಲ. ರಸನ ಮಾಡಿದ್ವಿ, ಬಿಸಿಲಿದೆ ಸಾಕಷ್ಟು, ರಸನ ಪಾಕೆಟ್ ತಂದು ಕುಡಿತೀರಿ ಹಣ್ಣುಗಳದ್ದು. ಆ ಉಪ್ಪು ಮಸಾಲ ಮತ್ತು ಮಧುರ ಒಂದು ಸಕ್ಕರೆ ಬೆಲ್ಲವನ್ನು ಹಾಕ್ಕೊಂಡು ನೀವು ಇಲ್ಲಿ ರಸವನ್ನು ಮಾಡ್ಕೊಂಡು ಕುಡಿತೀರಲ್ವ. ಹಾಗೆ ಅಲ್ಲಿ ಹೆಂಗೆ ಇರ್ತದೆ ನೋಡ್ರಿ, ಅಲ್ಲಿ ನ್ಯಾಚುರಲ್ ಫಲ್ ಭಿನ್ನ ಭಿನ್ನ ರಸನಾಕೆ ಹೋಂಗೆ, ನ್ಯಾಚುರಲ್ ಹಣ್ಣುಗಳು ಭಿನ್ನ ಭಿನ್ನ ರಸನ ಇರುವಂಥದ್ದು ಇರ್ತದೆ, ಭಿನ್ನ ಭಿನ್ನ ರಸನ ಇರ್ತದೆ. ನಿಮಗೆ ಹೇಳ್ತಾರೆ ಬಾಬಾ ಯಾವ್ಯಾವ ಥರ ಅಂತ ನೀವು ನೋಡ್ತಾ ಹೋಗ್ರಿ, ಕಿತ್ಕೊಂಡು ನೀವು ಸ್ವೀಕಾರ ಮಾಡ್ತಾ ಹೋಗ್ರಿ. ಓಕೆ, ಸ್ವೀಕಾರ ಮಾಡ್ತಾ ಹೋಗ್ರಿ. ನ್ಯಾಚುರಲ್ ಫಲ್ ಭಿನ್ನ ಭಿನ್ನ ರಸನಾಕೆ ಹೋಂಗೆ, ಭಿನ್ನ ಭಿನ್ನ ರಸನ ಇರ್ತದೆ, ಅಂದರೆ ರಸ ಇರ್ತದೆ, ಭಿನ್ನ ಭಿನ್ನ ರಸವುಳ್ಳಂತಹ ಹಣ್ಣುಗಳಿರ್ತದೆ. ಶುಗರ್ ಮಿಲ್ ವೆರೈಟಿ ನಹಿ ಹೋಂಗಿ, ಬಾಬಾ ಏನು ಹೇಳ್ತಿದ್ದಾರೆ, ಶುಗರ್ ಮಿಲ್ ವಗೇರಾ ನಹಿ ಹೋಂಗಿ, ಲೇಕಿನ್ ಶುಗರ್ ಫಲ್ ಹೋಗಾ. ಇಲ್ಲಿ ಶುಗರ್ ಮಿಲ್ ಇರುವುದಿಲ್ಲ, ಅಂಡರ್ಲೈನ್ ಮಾಡಿಕೊಡ್ರಿ. ಎಲ್ಲಿ ಸ್ವರ್ಗದಲ್ಲಿ ಶುಗರ್ ಮಿಲ್ ಇರುವುದಿಲ್ಲ, ಶುಗರ್ ಮಿಲ್ಲು ಅದೇ ಇದು ಇರುವುದಿಲ್ಲ, ಆದರೆ ಶುಗರ್ ಫಲ ಇರ್ತದೆ, ಸಕ್ಕರೆ ಹಣ್ಣು ಇರ್ತದೆ, ಸಕ್ಕರೆ ಅಷ್ಟು ಸ್ವೀಟು. ಜೈಸಿ ಟೇಸ್ಟ್ ಚಾಯೆ ವೈಸಿ ನ್ಯಾಚುರಲ್ ಫಲ್ ಸೆ ಬನಾ ಸಕ್ತೆ ಹೋ. ಇಲ್ಲಿ ನಾವು ಉಪ್ಪು ಹಾಕಬೇಕಾಗ್ತದೆ, ಸಕ್ಕರೆ ಹಾಕಬೇಕಾಗ್ತದೆ, ಮಸಾಲ ಹಾಕಬೇಕಾಗ್ತದೆ, ನೀವೆಲ್ಲ ಹಾಕ್ಕೊಂಡು ಕುಡಿತೀರಲ್ವ, ಅದೇನು ಹಾಕೋ ಅವಶ್ಯಕತೆ ಇರುವುದಿಲ್ಲ. ಹಾಗೆ ಹೇಗೆ ಟೇಸ್ಟ್ ಬೇಕೋ ಹಾಗೆ ನ್ಯಾಚುರಲ್ ಹಣ್ಣಿನೊಂದಿಗೆ ನೀವು ಮಾಡ್ಕೋಬಹುದು, ಅದೇ ಟೇಸ್ಟನ್ನು ಮಾಡ್ಕೋಬಹುದು, ಅದೇ ಟೇಸ್ಟಿನ ಹಣ್ಣನ್ನು ತೆಗೆದುಕೊಂಡು ಅದೇ ಟೇಸ್ಟಿನ ಒಂದು ಜ್ಯೂಸನ್ನು ಮಾಡ್ಕೋಬಹುದು, ರಸವನ್ನು ಕುಡಿಬಹುದು ಅಂತಿದ್ದಾರೆ. पत्तों की सब्जियां नहीं होगी लेकिन फल और फूल की सब्जियां होगी. ಅಂಡರ್ಲೈನ್ ಮಾಡ್ಕೊಳ್ರಿ. ಇಲ್ಲಿ ಎಲೆಗಳ ಸಬ್ಜಿಗಳು ಇರುವುದಿಲ್ಲ, ಎಲೆಗಳಿಂದ ಮಾಡಲ್ಪಟ್ಟ ಸಬ್ಜಿ ಇರುವುದಿಲ್ಲ, ಆದರೆ ಫಲ ಹಾಗೂ ಫುಲ್ ಹಣ್ಣು ಹಾಗೂ ಹೂಗಳ ಸಬ್ಜಿ ಇರ್ತದೆ ಅಂತಿದ್ದಾರೆ ಬಾಬರವರು. ಹೂಗಳ ಸಬ್ಜಿ ಇರ್ತದೆ. ಫೂಲೋ ಔರ್ ಫಲೋಂ ಕಿ ಸಬ್ಜಿಯಾ ಬನಾಯಿಂಗೆ, ಹೂಗಳು ಮತ್ತು ಹಣ್ಣುಗಳ ಸಬ್ಜಿ ಮಾಡಲಾಗ್ತದೆ ಇಲ್ಲಿ ಸ್ವರ್ಗದಲ್ಲಿ. ಕಾಣಿಸ್ತಾ ಇದೆಯಾ ಎಲ್ರಿಗೂ? ಬಾಯಲ್ಲಿ ನೀರು ಬರ್ತಾ ಇದೆಯಾ? ಬಾಬಾ ನೋಡ್ತಾ ಇದ್ದಾರೆ. ನೋಡ್ತಾ ಹೋಗ್ಬೇಕು ಹೇಳಿದಾರಲ್ಲ ಬಾಬರವರು, ಅನುಭವ ಮಾಡ್ತಾ ಹೋಗ್ಬೇಕಲ್ಲ ಸ್ವರ್ಗವನ್ನು ನಾವೀಗ. ಅನುಭವ ಮಾಡ್ತಾ ಹೋಗ್ರಿ. ಹಣ್ಣು ಮತ್ತು ಹೂಗಳ ಸಬ್ಜಿಗಳಿರ್ತದೆ ಅಲ್ಲಿ, ಅದರಿಂದ ಮಾಡಲಾಗ್ತದೆ. ದೂದ್ ಕಿತೋ ನದಿಯ ಹೋಗಿ, ಹಾಲಿನ ನದಿ ಇರ್ತದೆ. ಅಚ್ಚ ಅಭಿ ಪಿಯಂಗಿ ಕ್ಯಾ ಬಾಬಾ ಕೇಳ್ತಿದ್ದಾರೆ. ಹಾಲಿನ ನದಿ ಇರ್ತದೆ. ಅಚ್ಚ ಇವಾಗ ಕುಡಿತೀರೇನೋ ಅಂತ ಕೇಳ್ತಿದ್ದಾರೆ ಬಾಬರವರು. ಬೇಕಾ? अच्छा अभी पियेंगे क्या ಅಂತಿದ್ದಾರೆ ಬಾಬ್ರವರು. ಕುಡಿತೀರಿ? ಹಾಲು ಕುಡಿತೀರಿ? ನ್ಯಾಚುರಲ್ रस के फल अलग होंगे, खाने के अलग, पीने के अलग होंगे. ನೋಡಿ ಅಲ್ಲಿ ವೆರೈಟಿ ಹಣ್ಣುಗಳು ಹೇಗಿರ್ತವೆ, ವೆರೈಟಿ ಹಣ್ಣುಗಳು ಹೇಗಿದೆ. ನ್ಯಾಚುರಲ್ ರಸದ ಒಂದು ಹಣ್ಣು ಸಪ್ರೇಟ್ ಇರ್ತದೆ, ನ್ಯಾಚುರಲ್ ರಸ ಬರುವಂಥ ಹಣ್ಣು ಸಪ್ರೇಟ್ ಇರ್ತದೆ ಹೇಗೆ. ಮತ್ತು ತಿನ್ನಲಿಕ್ಕೆ ಹಣ್ಣು ಸಪ್ರೇಟ್ ಇರ್ತದೆ, ಮತ್ತು ಕುಡಿಲಿಕ್ಕೆ ಜ್ಯೂಸನ್ನು ಕುಡಿಲಿಕ್ಕೆ ಹಣ್ಣು ಸಪ್ರೇಟ್ ಇರ್ತದೆ. ಮೆಹನತ್ ಕರ್ಕೆ ರಸ್ ನಿಕಾಲ್ನಾ ನಹಿ ಪಡೇಗಾ. ಪರಿಶ್ರಮ ಪಟ್ಟು ನೀವು ಹಣ್ಣು ತಂದು ಕಟ್ ಮಾಡಿ ಅದು ಸಿಪ್ಪೆ ತೆಗೆದು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಮತ್ತು ಅದಕ್ಕೆ ಸಕ್ಕರೆನೋ ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಕುಡಿಬೇಕು, ಜ್ಯೂಸ್ ಮಾಡಿ ಮಿಕ್ಸಿ ಮಾಡಿ ಕುಡಿಬೇಕು ಅಂದರೆ ಟೈಮ್ ತೊಗೊಳ್ತದಲ್ವಾ ಕ್ಲೀನ್ ಮಾಡಿ. ಇಲ್ಲಿ ಆ ಥರದ ಪರಿಶ್ರಮ ಇರುವುದಿಲ್ಲ, ಈ ಥರ ಪರಿಶ್ರಮ ಇರುವುದಿಲ್ಲ. ಹೇಗೆ ಹರೇಕ್ ಪಲ್ ಇತ್ನಾ ಭರ್ಪೂರ್ ಹೋತಾ ಜೈಸಾ ಅಭಿ ನಾರಿಯಲ್ ಕಾ ಪಾನಿ ಪೀತೆ ಹೋನಾ. ಹೇಗೆ ಇಲ್ಲಿ ತೆಂಗಿನ ಒಂದು ನೀರನ್ನು ಕುಡಿತೀರಲ್ವ, ತೆಂಗಿನ ಟೆಂಡರ್ ಕೊಕೊನಟ್ ಕುಡಿತೀರಲ್ವ, ಇಲ್ಲಿ ಎಳ್ನೀರು ಕುಡಿತಿರ್ತಾನೆ. ಪ್ರತಿಯೊಂದು ಫಲ ಇಷ್ಟೊಂದು ಭರ್ಪೂರಾಗಿರ್ತದೆ ಅಲ್ಲಿ. ಹೇಗೆ ನೀವು ಎಳ್ನೀರು ಕುಡಿತೀರಲ್ವಾ ಹಾಗೆ ऐसे फल उठाया, जरा सा दबाया और रस पी लिया. ಹೀಗೆ ಫಲವನ್ನು ನೀವು ತಗೊಂಡ್ರಿ, ಹಣ್ಣನ್ನು ಹಿಂಗೆ ಎತ್ಕೊಂಡ್ರಿ, ಸ್ವಲ್ಪ ಅದು ಒತ್ತಿದ ತಕ್ಷಣ ರಸ ನೀವು ಕುಡಿಬಹುದು. ಹೇಗೆ ಎಳ್ನೀರು ಇರ್ತದಲ್ವಾ,
ತೆಂಗಿನಕಾಯಿ ಇರ್ತದಲ್ವಾ, ಟೆಂಡರ್ ಕೊಕೊನಟ್ ಇರ್ತದಲ್ವಾ, ಅದನ್ನು ಹೇಗೆ ಜಸ್ಟ್ ಹಿಂಗೆ ಕೈಯಿಂದ ಒತ್ತಿದ್ರೆ ನೀರು ಬರ್ತದೆ, ನೀರು ಕುಡಿತೀರ, ಹಾಗೆ ಹಣ್ಣುಗಳು ಹಾಗಿರ್ತದೆ, ಭರ್ಪೂರ ರಸದಿಂದ ಭರ್ಪೂರವಾಗಿರ್ತದೆ. ಹೇಗೆ ಎಳ್ನೀರು, ತೆಂಗಿನಕಾಯಿ ನೀರು ಕುಡಿತೀರ ಹಂಗೆ ಕುಡ್ದಂಗೆ ಆಗ್ತದೆ, ಕುಡಿಬಹುದು ಈಸಿಯಾಗಿ, ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. नहाने के लिए पानी होगा, वो भी जैसे आजकल का गंगा जल जिसका पहाड़ों की जड़ी बूटियों के कारण विशेष महत्व है, कीड़े नहीं पड़ते हैं. ನೋಡಿ ಬಾಬಾ ಏನು ಹೇಳ್ತಾರೆ, ನೀವು ಸ್ನಾನ ಮಾಡಲಿಕ್ಕೆ ನೀರು ಹೇಗಿರ್ತದೆ ಅಂದರೆ, ಅದು ಹೇಗಿರ್ತದೆ ಅಂದರೆ, ಈಗಿನ ಒಂದು ಗಂಗಾಜಲ್ ಯಾವುದು ಆ ಗುಡ್ಡ ಬೆಟ್ಟಗಳಿಂದ ಜಡಿಬೂಟಿಗಳಿರುವ ಕಾರಣದಿಂದ ವಿಶೇಷ ಮಹತ್ವ ಇರ್ತದೆ ಗಂಗಾಜಲ್. ಆ ಕ್ರಿಮಿ ಕೀಟಗಳು ಬೀಳುವುದಿಲ್ಲ, ಇಸಲಿಯೇ ಪಾವನ ಗಾಯ ಜಾತ ಹೈ. ಗಂಗಾಜಲದ ಬಗ್ಗೆ ವಿಶೇಷವನ್ನು ಹೇಳಿದರು ಬಾಬಾ. ಗಂಗಾಜಲ ಹೇಗಿರ್ತದೆ, ಗುಡ್ಡ ಬೆಟ್ಟಗಳಿಂದ ಆ ಜಡಿಬೂಟಿಗಳಿಂದ ಹರಿದು ಬರ್ತಾ ಇರುವುದಕ್ಕೆ ಮಹತ್ವ ಇರ್ತದೆ, ಅದಕ್ಕೆ ಯಾವುದೇ ತರಹದ ಕ್ರಿಮಿ ಕೀಟಗಳು ಬೀಳುವುದಿಲ್ಲ, ಹೀಗಾಗಿ ಪಾವನ ಅಂತ ಗಾಯನ ಮಾಡಲಾಗಿದೆ. ಹಾಗೆ ಅಲ್ಲೇನಾಗ್ತದೆ ಸ್ವರ್ಗದಲ್ಲಿ, ವೈಸೆ ವಹಾ ಪಹಾಡೋ ಪರ್ ऐसी खुशबू की जड़ी बूटियों की समान बूटियाँ होगी तो वहाँ से जल आने के कारण नेचुरल खुशबू वाला होगा. ವಂಡರ್ಫುಲ್ ಅಲ್ವಾ? ಹೇಗೆ ಅಲ್ಲಿ ಗುಡ್ಡ ಬೆಟ್ಟಗಳು, ಆ ಬೆಟ್ಟಗಳಿಂದ ಆ ಒಂದು ಸುವಾಸನೆ, ಜಡಿಬೂಟಿಗಳಂದ್ರೆ ಅವೆಲ್ಲ ಗಿಡಗಳಿರ್ತಾವಲ್ಲ, ಗಿಡಮೂಲಿಕೆಗಳಿರ್ತಾವಲ್ವ, ಅದರಗಳ ಒಂದು ಗಿಡಮೂಲಿಕೆಗಳ ಒಂದು ಸಮಾನ ಆ ಒಂದು ನೀರು ಹರಿದು ಬರ್ತದಲ್ವ, ಜಲ ಅಲ್ಲಿಂದ ಹರಿದು ಬರುವ ಕಾರಣ, ಆ ಜಲ ಬರುವ ಕಾರಣ ನ್ಯಾಚುರಲ್ ಸುವಾಸನೆ, ಯಾಕಂದರೆ ಆ ಜಡಿಬೂಟಿ ಹಾಗಿರ್ತದೆ, ನ್ಯಾಚುರಲ್ ಸುವಾಸನೆಯ ಜಡಿಬೂಟಿಗಳಿರ್ತದೆ, ಹಾಗಾಗಿ ನ್ಯಾಚುರಲ್ ಸುವಾಸನೆ ಉಳ್ಳಂಥದ್ದಿರ್ತದೆ ಅಂತಿದ್ದಾರೆ ಬಾಬರವರು. ಏನು? ನೀರು, ನೀವು ಸ್ನಾನ ಮಾಡೋ ನೀರು, ಕುಡಿಯೋ ನೀರು ಹೇಗಿರ್ತದೆ ಅನ್ನೋದನ್ನು ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಇತರ ಡಾಲೆಂಗೆ ನಹಿ ಲೇಕಿನ್ ನ್ಯಾಚುರಲ್ ಪಹಾಡೋं से क्रॉस करते हुए ऐसी खुशबू की बूटियाँ होंगी जो सुंदर खुशबू वाला जल होगा. ನೀವು ಅದಕ್ಕೆ ಸೇಂಟ್ ಹಾಕೋ ಅವಶ್ಯಕತೆ ಇಲ್ಲ, ಇತ್ತರ ಹಾಕುವ ಅವಶ್ಯಕತೆ ಇಲ್ಲ ಸ್ಮೆಲ್ ಬರಲಿ ಅಂತ. ಆದರೆ ನ್ಯಾಚುರಲ್ ಬೆಟ್ಟಗಳಿಂದ ಕ್ರಾಸ್ ಮಾಡಿ ಬರ್ತಾ ಇರುವುದರಿಂದ ಅಲ್ಲಿ ನ್ಯಾಚುರಲ್ ಗಿಡಮೂಲಿಕೆ ಖುಷ್ಬು ಅಂದರೆ ಸುವಾಸನೆ ಭರಿತ ಗಿಡಮೂಲಿಕೆಗಳಿಂದ ಹರಿದು ಬರುವಂತಹ ಕಾರಣ ಆ ಒಂದು ಸುಂದರ ಸುವಾಸನೆ ಉಳ್ಳಂತಹ ನೀರಿರ್ತದೆ ಅಲ್ಲಿ ಸ್ವರ್ಗದಲ್ಲಿ ಅಂತಿದ್ದಾರೆ ಅಪ್ಪಾಜಿ. ಕಾಣಿಸ್ತಾ ಇದೆಯಾ ಸ್ವರ್ಗದಲ್ಲಿ ನೀರು ಹೇಗಿದೆ ಅಂತ? ವಹಾ ಅಮೃತ ವೇಲ ಟೇಪ್ ನಹಿ ಉಟಾಯಂಗೆ. ಇಲ್ಲೆಲ್ಲ ಟೇಪು ಮೊಬೈಲ್ ಇಟ್ಕೊಂಡು ಎದ್ದು ಹೇಳ್ತಾರೆ ಅಮೃತ ವೇಲ, ಅಲ್ಲಿ ಟೇಪ್ ಎಬ್ಬಿಸೋದಿಲ್ಲ ನಿಮ್ಮನ್ನು ಅಂತಿದ್ದಾರೆ ಬಾಪ್ರು. ನ್ಯಾಚುರಲ್ ಪಂಚಿಯೋಂಕಿ ಆವಾಜ್ ಹಿ ಸಾಜ್ ಹೋಗಿ, ಅಲ್ಲಿ ನಿಮಗೆ ಟೇಪ್ ಎಬ್ಬಿಸುವುದಿಲ್ಲ, ಟೇಪು ಮತ್ತು ರೆಕಾರ್ಡರು ಅಥವಾ ನಿಮ್ಮ ಮೊಬೈಲ್ ಅಲಾರಾಮು ಎಬ್ಬಿಸ್ತಲ್ಲ ಅಲ್ಲಿ ಹಾಗಲ್ಲ. ನ್ಯಾಚುರಲ್ ಪಕ್ಷಿಗಳ ಒಂದು ಆವಾಜಿನ ವಾದ್ಯ ಮುಳುಗಿ ಬರ್ತದೆ. ಜಿಸ್ಪರ್ ಆಪ್ ಲೋಗ್ ಉಠೆಂಗೆ, ಯಾವುದನ್ನು ಕೇಳ್ತಾ ನೀವು ಎದ್ದು ಹೇಳ್ತೀರಿ ಅಂತಿದ್ದಾರೆ. ಅಮೃತೊಳ ಹೇಗೆ ಹೇಳ್ತೀರಿ ಅಂತ ಅರ್ಥ ಆಗ್ತಿದೆಯಲ್ವಾ? ಉಠನೆ ಕ ಟೈಮ್ ಸವೇರೆ ಹಿ ಹೋಗ, ಅಲ್ಲಿನೂ ಕೂಡ ಮುಂಜಾನೆ ಎದ್ದು ಹೇಳ್ತೀರಿ. ಲೇಕಿನ್ ವಹಾ ಥಕೆ ಹುಯೇ ನಹಿ ಹೋಗಿ, ಎದ್ದಾಗ ಅಯ್ಯೋ ಕಾಲು ನೋವು, ಅಯ್ಯೋ ಕೈ ನೋವು ಅಂತ ಎದ್ದು ಹೇಳೋದಿಲ್ಲ, ಸುಸ್ತಾಗಿ ಎದ್ದು ಹೇಳುವುದಿಲ್ಲ, ಅಲ್ಲಿ ಫ್ರೆಶ್ ಆಗಿ ಎದ್ದು ಹೇಳ್ತೀರಿ. ಯಾಕೆ ಅಂತ ಹೇಳ್ತಾರೆ ನೋಡ್ರಿ ಬಾಬ್ರವರು. ಲೇಕಿನ್ ವಹಾ ಥಕೆ ಹುಯೇ ನಹಿ ಹೋಂಗೆ, ಅಲ್ಲಿ ಸುಸ್ತಾಗಿರುವುದಿಲ್ಲ ನೀವು ಅಂತಿದ್ದಾರೆ ಬಾಬ್ರವರು. क्योंकि जब चेतन देवताएं जागे तब भक्ति में भी भक्त ಸವೇರೆ ಉಟ್ಟಕರ್ ಜಗಾತೆ ಹೇ. ಯಾಕೆ ಅಂದರೆ ಯಾವಾಗ ಚೇತನ ದೇವತೆಗಳು ಜಾಗೃತ ಆಗ್ತಾರೆ ಎದ್ದು ಹೇಳ್ತಾರೆ, ಆವಾಗಲೇ ಭಕ್ತಿಯಲ್ಲಿಯೂ ಕೂಡ ಭಕ್ತರು ಮುಂಜಾನೆ ಎದ್ದು ಬಿಟ್ಟು ಎಬ್ಬಿಸ್ತಾರೆ. ಭಕ್ತಿ ಕ ಮಹತ್ವ ಬಿ ಅಮೃತ ವೇಲೆ ಕಾ ಹೇ, ಭಕ್ತಿಯ ಮಹತ್ವ ಏನೋ ಅಮೃತ ವೇಲೆಯದಾಗಿದೆ. ಜಾಗೆಂಗೆ ಸವೇರೆ ಹಿ ಲೇಕಿನ್ ಸದಾ ಹಿ ಜೈಸೆ ಜಾಗತಿ ಜ್ಯೋತಿ ಹೇ. ಆದರೆ ನೋಡಿ ಹೇಗಿರ್ತೀವಿ, ಎದ್ದೇಳೋದು ಮುಂಜಾನೆ, ಆದರೆ ಸದಾ ಜಾಗತಿ ಜ್ಯೋತಿ, ಸದಾ ಬೆಳಗುತ್ತಾ ಇರುವ ಜ್ಯೋತಿ, ಆತ್ಮ ಯಾವಾಗಲೂ ಬೆಳಗುತ್ತಾ ಇರ್ತದೆ, ಜಾಗೃತನೇ ಇರ್ತದೆ. ಕೋಯಿ ಹಾರ್ಡ್ ವರ್ಕ್ ಹೇ ನಹಿ, ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಿರಲ್ಲ, ಅಲ್ಲಿ ಹಾರ್ಡ್ ವರ್ಕ್ ಇರುವುದಿಲ್ಲ. ಅಂಡರ್ಲೈನ್, ನಾ ಹಾರ್ಡ್ ವರ್ಕ್ ಹೇ ನಾ ಬುದ್ಧಿ ಕಾ ವರ್ಕ್ ಹೇ. ಯಾವುದು ಹಾರ್ಡ್ ವರ್ಕ್ ಇಲ್ಲ, ಬುದ್ಧಿಯ ವರ್ಕು ಇಲ್ಲ. ನಾ ಕೋಯಿ ಬೋಜ್ ಹೇ, ಏನು ಹೊರೆನೂ ಇಲ್ಲ ಅಲ್ಲಿ. ಬುದ್ಧಿಗೂ ಹಾರ್ಡ್ ವರ್ಕ್ ಇಲ್ಲ, ಕೈಗೂ ಹಾರ್ಡ್ ವರ್ಕ್ ಇಲ್ಲ,
ಯಾವುದೇ ಹೊರೆ ಇಲ್ಲ ಅಲ್ಲಿ ಅಂತಿದ್ದಾರೆ ಪಾಪರವರು. ಇಸಲಿಯೇ ಜಾಗನಾ ಅವ್ರ ಸೋನಾ ಸಮಾನ ಹೇ, ಹಾಗಾಗಿ ನೀವು ಸುಸ್ತು ಆಗುವುದಿಲ್ಲ. ಮಲಗುವುದು ಮತ್ತು ಎದ್ದೇಳುವುದು, ಜಾಗೃತ ಆಗುವುದು ಸಮಾನವಾಗಿರ್ತದಲ್ಲಿ. ಜೈಸೆ ಅಭಿ ಸೋಚ್ತೆ ಹೋ ನಾ ಕಿ ಸವೇರೆ ಉಠ್ನಾ ಪಡೇಗಾ, ವಹಾ ಯಹ ಸಂಕಲ್ಪ ಹಿ ನಹಿ ಹೇ. ಈಗ ಎದ್ದೆ ನಾವು ಏನು ಮಾಡ್ತೀವಿ, ಅಯ್ಯೋ ಅಮೃತ ವೇಳೆ ಹೇಳ್ಬೇಕಲ್ಲ ಅಂತ ಮಲಗ್ತೀರಲ್ವಾ, ವಿಚಾರ ಮಾಡ್ತಾ ಮಲಗ್ತೀರಲ್ವಾ, ಅಲ್ಲಿ ಈ ವಿಚಾರಣೆ ಇರುವುದಿಲ್ಲ, ವಿಚಾರ ಮಾಡೋ ಅವಶ್ಯಕತೆ ಬೀಳುವುದಿಲ್ಲ ನಿಮಗೆ. ನಾವು ಎದ್ದೇಳಬೇಕು ಅಂತ, ಯಾಕಂದರೆ ಸದಾ ಜಾಗತಿ ಜ್ಯೋತಿ ಇರ್ತೀರಿ. ವಹ ಸಂಕಲ್ಪ ಹಿ ನಹಿ, ನಾ ಎದ್ದೇಳಬೇಕು ಅನ್ನುವಂಥ ಸಂಕಲ್ಪವೂ ಇರುವುದಿಲ್ಲ. ಅಚ್ಚಾ ಪಡೆಂಗೆ ಕ್ಯಾ, ಅಲ್ಲೇನು ಓದ್ತೀರಿ ನೀವು, ಕಿ ಪಡನೆ ಸೆ ಛೂಟನಾ ಚಾಹತೆ ಹೋ. ಬಾಬಾ ಕೇಳ್ತಿದ್ದಾರೆ, ಓದು ಸಾಕಾಗಿದೆ, ಸಾಕಪ್ಪ ಓದೋದು ಬಿಡಬೇಕಂತ ಮಾಡಿದಿರೇನು ಹರೀಶನ? ಏನು ಮಾಡ್ಬೇಕಂತ ಮಾಡಿದಿರಿ? ವಹಾ ಕಿ ಪಢಾಯಿ ಬಿ ಏಕ್ ಖೇಲ್ ಹೇ. ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಅಲ್ಲಿ ಆಟ ಇದ್ದ ಹಾಗೆ, ಅಲ್ಲಿ ಓದೂ ಆಟ ಇದ್ದ ಹಾಗಿದೆ ಅಂತಿದ್ದಾರೆ ಪಾಪರವರು. ಕೇಳಿಸ್ಕೊತಿದ್ರು ಎಲ್ಲರೂ. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನು. ಹೆಂಗೆ ಓದ್ತಿರಲ್ಲಿ, ಓದಬೇಕು ಅಂತ ಟೆನ್ಷನ್ ಇರೋದಿಲ್ಲ ನಿಮಗಲ್ಲಿ. ಆ ಓದು ಕೂಡ ಆಟದ ಸಮಾನವಾಗಿರ್ತದೆ ಅಂತಿದ್ದಾರೆ ಪಾಪರವರು. ಖೇಲ್ ಮೇ ಪಡೆಂಗೆ, ಆಟದಲ್ಲಿ ಓದ್ತೀರಿ. ಅಪನಿ ರಾಜಧಾನಿ ಕಿ ನಾಲೇಜ್ ತೋ ರಖೆಂಗೆನಾ, ತಮ್ಮ ರಾಜಧಾನಿಯ ಜ್ಞಾನವನ್ನಂತೂ ಇಟ್ಕೊಳ್ತೀರಲ್ವ. ತೋ ರಾಜಧಾನಿ ಕೆ ನಾಲೇಜ್ ಕಿ ಪಢಾಯಿ ಹೇ, ರಾಜಧಾನಿಯ ಜ್ಞಾನದ ಓದು ಇದೆ. ಲೇಕಿನ್ ಮುಖ್ಯ ಸಬ್ಜೆಕ್ಟ್ ವಹಾಹಿ ಏನಿರ್ತದೆ, ಮುಖ್ಯ ಸಬ್ಜೆಕ್ಟ್ ಏನಿರ್ತದೆ ಅಲ್ಲಿ, ಮುಖ್ಯ ಸಬ್ಜೆಕ್ಟ್ ಯಾವುದಿರ್ತದೆ ಅಲ್ಲಿ? ಸಂಗೀತ, ಡ್ರಾಯಿಂಗ್ ಎಕ್ಸಲೆಂಟ್. ಮುಖ್ಯ ಸಬ್ಜೆಕ್ಟ್ ಸ್ವರ್ಗದಲ್ಲಿ ಡ್ರಾಯಿಂಗ್ ಇರ್ತದೆ. ಛೋಟಾ ಬಡ ಸಬ್ ಆರ್ಟಿಸ್ಟ್ ಹೋಂಗೆ, ಸಣ್ಣ ಪುಟ್ಟ ಎಲ್ಲರೂ ಆರ್ಟಿಸ್ಟೇ ಇರ್ತೀರಲ್ಲಿ, ಚಿಕ್ಕವರು ದೊಡ್ಡವರು ಎಲ್ಲರೂ ಆರ್ಟಿಸ್ಟ್ ಇರ್ತೀರಿ ನೀವು ಅಂತಿದ್ದಾರೆ ಬಾಬರವರು. ಎಲ್ಲರೂ ಆರ್ಟಿಸ್ಟ್ ಇರ್ತೀರಿ. ಸಾಜ್ ಚಿತ್ರಕಾರ ಅವ್ರ ಖೇಲ್, ನೋಡಿ ಸಾಜ್ ವಾದ್ಯ, ಸಂಗೀತ ಮತ್ತು ಚಿತ್ರ ಮಾಡುವಂಥದ್ದು ಮತ್ತು ಆಟ ಆಡುವಂಥದ್ದು ಇದೇ ಇರ್ತದೆ. ಸಾಜ್ ಅರ್ಥಾತ್ ಗಾಯನ್ ವಿದ್ಯಾಕೆ ಸಂಗೀತ ಗಾಯಂಗೆ. ಸಾಜ್ ಅಂದರೆ ವಾದ್ಯ, ಅಂದರೆ ಗಾಯನ ವಿದ್ಯೆಯ ಸಂಗೀತ ಹಾಡ್ತಾ ಇರ್ತೀರಿ, ಆಟ ಆಡ್ತಾ ಇರ್ತೀರಿ. ಇಸಿಮೆ ಪಢಾಯಿ ಪಡೆಂಗೆ, ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಖುಷಿಯಾಗಿ ವಾದ್ಯವನ್ನು ಮೊಳಗಿಸ್ತಾ ಓದನ್ನು ಓದುತ್ತೀರಿ ಅಂತಿದ್ದಾರೆ ಬಾಬರವರು. ವಹಾ ಕಿ ಹಿಸ್ಟ್ರಿ ಬಿ ಸಂಗೀತ್ ಔರ್ ಕವಿತಾಮೊಮ್ಮೆ ಹೋಗಿ, ಅಲ್ಲಿಯ ಹಿಸ್ಟ್ರಿ ಕೂಡ ಸಂಗೀತ ಮತ್ತು ಕವಿತೆಗಳಲ್ಲಿ ಇರ್ತದೆ. ಏಸಿ ಸೀದಿ ಬೋರ್ ಕರ್ನೆ ವಾಲಿ ನಹಿ. ಸಬ್ಜೆಕ್ಟ್ ಹೆಂಗಿರ್ತದೆ ಇಲ್ಲಿ? ಇಲ್ಲಿ ಹೆಂಗಿರ್ತದೆ ಸಬ್ಜೆಕ್ಟು? ಬಹಳ ಬೋರಿಂಗ್ ಇರ್ತದೆ, ಅಲ್ಲಿ ಯಾವುದು ಬೋರಿಂಗ್ ಸಬ್ಜೆಕ್ಟ್ ಇರುವುದಿಲ್ಲ ಅಂತಿದ್ದಾರೆ. ರಾಸ್ ಬಿ ಏಕ್ ಖೇಲ್ ಹೇನಾ, ರಾಸ ಮಾಡುವುದು ಕೂಡ ಒಂದು ಆಟ ಅಲ್ವಾ? ರಾಸ, ರಾಧಾಕೃಷ್ಣನ ಜೊತೆ ರಾಸ ಮಾಡುವುದು ಒಂದು ಆಟ ಅಲ್ವಾ? ನಾಟಕ ಬಿ ಕರೆಂಗೆ ಬಾಕಿ ಸಿನಿಮಾ ನಹಿ ಹೋಂಗೆ. ನಾಟಕನೂ ಮಾಡ್ತಿರ್ತೀರಿ, ನಾಟಕನೂ ಇರ್ತದೆ, ಆದರೆ ಸಿನಿಮಾ ಇರುವುದಿಲ್ಲ. ಬಾಬಾ ಸ್ಪಷ್ಟ ಮಾಡ್ತಾರೆ, ಸಿನಿಮಾ ಇರುವುದಿಲ್ಲ ನಿಮಗೆ. ನಾಟಕ ಹೋಗ, ನಾಟಕ ಹಸಿಕೆ ಮನೋರಂಜನೆಗೆ ಹೋಂಗೆ. ನಾಟಕ ಹೇಗಿರ್ತದೆ? ನಗುವಂಥದ್ದು, ಮನೋರಂಜನೆ ಉಳ್ಳಂಥದ್ದು. ನಾಟಕ ಶಾಲೆಯೇ ಕಾಫಿ ಹೋಂಗಿ, ನಾಟಕ ಶಾಲೆಗಳು ಜಾಸ್ತಿ ಇರ್ತವೆ ಅಲ್ಲಿ. ವಹಾ ಕೆ ಮಹಲೋಂ ಕೆ ಅಂದರ್ ಬಿ ವಿಮಾನೋಂ ಕಿ ಲೈನ್ ಲಗಿ ಹೋಗಿ. ಎಲ್ಲರೂ ನೋಡ್ತಾ ಇದ್ದೀರಾ ಈಗ? ಅಲ್ಲಿಯ ಮಹಲ್ಗಳಲ್ಲಿ, ಮಹಲ್ ಒಳಗಡೆ ವಿಮಾನಗಳ ಲೈನ್ ಹಚ್ಚಿರ್ತದೆ. ವಿಮಾನಗಳ ಲೈನು, ವಿಮಾನಗಳು. ಅಂಥ ವಿಮಾನಗಳು, ಪುಷ್ಪಕ ವಿಮಾನಗಳು ನಿಮ್ಮ ಮಹಲ್ಗಳಲ್ಲಿ ಲಗೆ ಹೋಂಗಿ. ವಿಮಾನ ಬಿ ಚಲಾನೆಗೆ ಬಹುತ್ ಸಹಜ ಹೋಂಗೆ. ವಿಮಾನವನ್ನು ನಡೆಸುವುದು ಬಹಳ ಈಸಿ ಇರ್ತದೆ, ಇಲ್ಲಿ ಥರ ಟಫ್ ಇರುವುದಿಲ್ಲ ಅಂತಿದ್ದಾರೆ ಬಾಬರವರು.
एटॉमिक एनर्जी के आधार पर सब काम चलेगा. एटॉमिक ಎನರ್ಜಿಯ ಮುಖಾಂತರ ಎಲ್ಲವೂ ಕೆಲಸಕ್ಕೆ ಬರ್ತದೆ, ಕೆಲಸ ನಡೆಸ್ತದೆ. यह आप लोगों के कारण लास्ट इन्वेंशन निकली है. ಇದು ನೀವು ಮಕ್ಕಳ ಕಾರಣ ಲಾಸ್ಟ್ ಇನ್ವೆನ್ಷನ್ ತೆಗೆಯಲಾಗಿದೆ. ಕರೆನ್ಸಿ ಏನಿರ್ತದೆ ಅಲ್ಲಿ? करेंसी क्या रहता है? करेंसी में क्या रहता? ಕರೆನ್ಸಿ ಮೇ ನೆನಪಿದೆ ಯಾರಿಗಾದರೂ? ನಾಣ್ಯ. ನಾಣ್ಯ ಎಂಥ ನಾಣ್ಯ ಇರ್ತದೆ? ಚಿನ್ನದ ನಾಣ್ಯ. ವೆರಿ ಗುಡ್. ಬಟ್ ಅದಕ್ಕೊಂದು ಶಬ್ದ ಹೇಳ್ತಾರೆ ಬಾಬ್ರವರು. ಅಶರ್ಫಿಯಾ. ವೆರಿ ಗುಡ್. ರಾಧಿಕಾಕ್ಕವ್ರು ನೆನ್ಪಿಟ್ಟಿದ್ರಿ. ಕರೆನ್ಸಿ ಮೇ ಅಶರ್ಫಿಯಾ ಹೋಂಗಿ ಅಂದರೆ ಗೋಲ್ಡ್ ಕಾಯಿನ್ಸ್, ಚಿನ್ನದ ನಾಣ್ಯ. ಲೇಕಿನ್ ಆಜ್ ಕಲ್ ಜೈಸಿ ನಹಿ ಹೋಂಗಿ. ಚಿನ್ನದ ನಾಣ್ಯ ಈಗಿರ್ತಾವಲ್ಲ ಈ ಥರದ್ದಿರುವುದಿಲ್ಲ. ರೂಪರೇಖಾ ಪರಿವರ್ತಿತ ಹೋಗಿ. ರೂಪರೇಖೆ ಚೇಂಜ್ ಇರ್ತದೆ ಅಲ್ಲಿ. ಓಕೆ. ಡಿಸೈನ್ ಅವ್ರ ಅಚ್ಚಿ ಹೋಂಗಿ. ಅಲ್ಲಿ ಚಿನ್ನದ ನಾಣ್ಯಗಳ ಡಿಸೈನ್ ಭಾಳ ಇನ್ನೂ ಚೆನ್ನಾಗಿರ್ತದೆ. ನಿಮಿತ್ತ ಮಾತ್ರ ಲೇನ್ ದೇನ್ ಹೋಗಿ. ನಿಮಿತ್ತ ಮಾತ್ರ ತೆಗೆದುಕೊಳ್ಳೋದು ಇರ್ತದೆ ಅಲ್ಲಿ. ಜೈಸೆ ಯಹ ಮಧುಬನ್ ಮೇ ಪರಿವಾರ ಹೋತೆ ಹುಯೇ ಭಿ ಚಾರ್ಜ್ ವಾಲೆ ಅಲಗ್ ಅಲಗ್ ಬನಾಯೇ ಹುಯೇ ಹೇನಾ. ಹೇಗೆ ಮಧುಬನದಲ್ಲಿ ಪರಿವಾರ ಇದ್ದುಕೊಂಡು ಕೂಡ ಈ ಡಿಪಾರ್ಟ್ಮೆಂಟ್ ಅಂತ ಸಪ್ರೇಟ್ ಮಾಡಲಾಗಿದೆ ಅಲ್ವಾ. ಅಲಗ್ ಅಲಗ್ ಡಿಪಾರ್ಟ್ಮೆಂಟ್ ಬನಾಯೇ ಹುಯೇ ಹೇ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡಲಾಗಿದೆ ಅಲ್ವಾ. ಪರಿವಾರ ಹೋತೆ ಭಿ ಎಲ್ಲರೂ ನಾವು ಪರಿವಾರದವರೇ, ಆದರೂ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ. ಪರಿವಾರ ಇದ್ದುಕೊಂಡು ಕೂಡ ಚಾರ್ಜ್ ವಾಲೆಸೇ ಲೇತೆ ಹೋನಾ. ಹೌದು ಅಲ್ವಾ. ಪರಿವಾರ ಇದ್ದುಕೊಂಡು ಕೂಡ ಚಾರ್ಜ್ ಯಾವ ಡಿಪಾರ್ಟ್ಮೆಂಟ್ಲಿ ಯಾರಿದ್ದಾರೆ ಅವರಿಂದ ತೆಗೆದುಕೊಳ್ತೀರಲ್ವಾ. ಏಕ್ ದೇತಾ ಹೇ ದೂಸರಾ ಲೇತಾ ಹೇ. ಒಂದು ಕೊಟ್ಟೋದು ತೆಗೆದುಕೊಳ್ಳೋದು. ನೀವು ಕೊಡ್ತೀರಿ, ಕೊಟ್ಟು ಅವರಿಂದ ಏನಾದರೂ ಒಂದು ವಸ್ತು ತೊಗೊಂಡು ನಿಮ್ಮ ಕಡೆಯಿಂದ. ಈಗ ಮನೆಯಲ್ಲಿ ಹಳೆ ಕಾಲದಲ್ಲೂ ಕೂಡ ನಿಮ್ಮ ಮನೆಗೆ ಬೇಳೆ ಇದ್ದರೆ ಕೊಡ್ರಿ, ನಮ್ಮ ಮನೆಯಿಂದ ಸಕ್ಕರೆ ಕೊಡ್ತೀವಿ ನಾವು. ಏನಾಯ್ತದು? ಕೊಡೋದು ತಗೊಳ್ಳೋದು ಹೀಗಿರ್ತಿತ್ತು. ಹಾಗೆಯೇ ಸ್ವರ್ಗದಲ್ಲಿ ಒಂದು ಕೊಡೋದು ಒಂದು ಇಸ್ಕೊಡೋದು ಹಾಗಿರ್ತದೆ. ವ್ಯವಹಾರ ಅನಿಸುವುದಿಲ್ಲ ಅಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಏಕ್ ದೇತಾ ಹೇ ದೂಸರಾ ಲೇತಾ ಹೇ. ಏಸೆ ವಹಾ ಬಿ ಫ್ಯಾಮಿಲಿ ಸಿಸ್ಟಮ್ ಹೋಗಾ. ಅಲ್ಲಿನೂ ಕೂಡ ಫ್ಯಾಮಿಲಿ ಸಿಸ್ಟಮ್ ಇರ್ತದೆ. ದುಕಾನ್ದಾರ್ ವ ಗ್ರಾಹಕ ಭಾವ ನಹಿ ಹೋಗಾ. ಅಂಗಡಿಯವನು ಗ್ರಾಹಕ ಮತ್ತು ಮಾಲೀಕ ಭಾವ ಇರುವುದಿಲ್ಲ. ಅರ್ಥ ಆಗ್ತಿದೆಯಲ್ವ? ಭಾವ ಇರುವುದಿಲ್ಲ. ಮಾಲೀಕ್ ಪನ್ ಕಾ ಹಿ ಭಾವ ಹೋಗಾ. ಏನು ಹೇಳ್ತಿದ್ದಾರೆ? ದುಕಾನ್ದಾರ್ ಅವ್ರ ಗ್ರಾಹಕ ಭಾವ ನಹಿ रहेगा. ಇವ್ರ ಅಂಗಡಿಯವರು ನಾನು ಗ್ರಾಹಕ ಅನ್ನುವಂಥ ಭಾವ ಇರುವುದಿಲ್ಲ. ಮಾಲೀಕತನದ ಭಾವನೆ ಇರ್ತದೆ. ಕೊಡೋನು ಮಾಲೀಕ, ತೆಗೆದುಕೊಳ್ಳೋನು ಮಾಲೀಕ, ಈ ಥರದ ಭಾವನೆ ಇರ್ತದೆ. ಸಿರ್ಫ್ ಆಪಸ್ ಮೇ ಎಕ್ಸ್ಚೇಂಜ್ ಕರೆಂಗೆ. ಆಪಸ್ ಮಧ್ಯೆ ನಮ್ಮ ಪರಸ್ಪರಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ. ಲಕ್ಷ್ಮೀ ದೇವಮ್ಮ ಅಕ್ಕವರು ಅಕ್ಕಿ ಕೊಟ್ಟರೆ ಶಂಕರಮ್ಮ ಅಕ್ಕವ್ರ ಹತ್ರ ಇವರು ಬೇಳೆ ಇಸ್ಕೋತಾರೆ. ಹಾಗೆ ಅಲ್ಲಿ ಈ ಥರ ಎಕ್ಸ್ಚೇಂಜ್ ಇರ್ತದೆ ಅಂತಿದ್ದಾರೆ ಬಾಬ್ರವರು. ಎಕ್ಸ್ಚೇಂಜ್ ಕರೆಂಗೆ, ಕುಚ್ ದೇಂಗೆ ಕುಚ್ ಲೇಂಗೆ. ನೀವು ಕೊಡ್ತೀರಿ, ಏನಾದರೂ ಕೊಟ್ಟು ಏನಾದರೂ ಇಸ್ಕೊಳ್ತೀರಿ. ಕಮ್ಮಿ ತೋ ಕಿಸಿ ಕೋಬಿ ನಹಿ ಹೋಗಿ. ಏನೇನು ಕಡಿಮೆ ಇರುವುದಿಲ್ಲ, ಯಾರಲ್ಲೂ ಏನೂ ಕಡಿಮೆ ಇರುವುದಿಲ್ಲ. ಪ್ರಜಾ ಕೋಬಿ ಕಮ್ಮಿ ನಹಿ ಹೋಗಿ. ಅಂಡರ್ಲೈನ್. ಪ್ರಜೆಗಳಿರ್ತಾರಲ್ಲ, ಅಲ್ಲಿ ಪ್ರಜೆಗಳಿಗೂ ಏನೂ ಕಡಿಮೆ ಇರುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀವ ನಾವು. ಬಾಬಾ ನೋಡ್ತಾ ಇದ್ದಾರೆ. ಯಾವ ಮಕ್ಕಳು ಸತ್ಯ ಹೃದಯದಿಂದ ಬಾಬನ ವಾಣಿಯನ್ನು ಆಲಿಸ್ತಾ ಇದ್ದೀರಿ. ಕೋಟೆಯಲ್ಲಿ ಕೆಲವರೇ ಕುಳಿತುಕೊಂಡಿದ್ದೀರಿ ಸಹನಶೀಲತಾ ಮೂರ್ತಿಗಳಾಗಿ. ಆ ಕೆಲವರಿಗೆ ಸ್ವರ್ಗವನ್ನು ತೋರಿಸ್ತಾ ಇದ್ದಾರೆ ಪರಮಾತ್ಮ. ಹೀಗೆ ಆಗೋದು ಅಂತಿಮ ಸಮಯದಲ್ಲೂ ಕೂಡ. ಕೋಟೆಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಸ್ವರ್ಗದಲ್ಲಿ ಬರ್ತೀವಿ ಅಲ್ವಾ. ಏನು ಹೇಳ್ತಿದ್ದಾರೆ? ಕುಚ್ ದೇಂಗೆ ಕುಚ್ ಲೇಂಗೆ, ಕಮಿ ತೋ ಕಿಸಿ ಕೋ ಬಿ ನಹಿ ಹೋಂಗಿ. ಪ್ರಜಾ ಕೋ ಬಿ ಕಮಿ ನಹಿ ಹೋಗಿ. ಪ್ರಜೆಗಳಿಗೂ ಕೂಡ ಏನೂ ಕಮ್ಮಿ ಇರುವುದಿಲ್ಲ. ಪ್ರಜಾ ಬಿ ಅಪನೆ ಶರೀರ ನಿರ್ವಾಹ ಸೆ ಪದಮ ಗುಣ ಭರ್ಪೂರ್ ಹೋಂಗಿ. ವಾಹ್ ಬಾಬಾ. ಪ್ರಜೆಗಳು ಕೂಡ ಶರೀರ ನಿರ್ವಾಹದಿಂದ ಆ ಪದ್ದಮ ಗುಣ ಭರ್ಪೂರ ಇರ್ತಾರಂತೆ ನೋಡಿ. ಅವರು ಶರೀರ ನಿರ್ವಾಹ ಏನಿರ್ತದೆ ಅದಕ್ಕಿಂತ ಪದ್ದಮ ಗುಣ ಭರ್ಪೂರ ಇರ್ತಾರಂತೆ ಅವರು. ಈಗ ನಮಗೇನು ಅವಶ್ಯಕತೆ ಇದೆ ಅದಕ್ಕಿಂತ ಪದಮ ಗುಣ ನಮಗೆ ಸಿಕ್ಕಿದೆ ಅಂದರೆ ನಾವು ಪ್ರಜೆ ಅನ್ನಿಸ್ಕೊಳ್ತೀವಿ ಇಲ್ಲಿ.
ಇಲ್ಲಿ ಅರಬಪತಿ ಕರಪತಿ ಅಂತ ಹೇಳ್ತೀವಲ್ವ, ಅಲ್ಲಿ ಹಾಗೆ ಪ್ರಜೆಗಳು ಹಂಗಿರ್ತಾರೆ ಅಂತಿದ್ದಾರೆ ಬಾಬರವರು. ಪದಮ ಗುಣ ಭರ್ಪೂರ್ ಹೋಂಗಿ, ಇಸ್ಲಿಯೇ ಮೈ ಗ್ರಾಹಕ ಹೂँ ಯಹ ಮಾಲಿಕ್ ಹೇ, ನಾನು ಗ್ರಾಹಕ ಇವರು ಮಾಲೀಕ. ಯಹ ಭಾವ ನಹಿ रहेगा, ಈ ಭಾವ ಇರುವುದಿಲ್ಲ. ಸ್ನೇಹಕ್ಕೆ ಲೇನ್ ದೇನ್ ಹೋಗಿ, ಸ್ನೇಹದಿಂದ ಕೊಡೋದು ತೆಗೆದುಕೊಳ್ಳೋದು ಇರ್ತದೆ. ಹಿಸಾಬ್ ಕಿತಾಬ್ ಕಿ ಕೀಂಚ್ ತಾನ್ ನಹಿ ಹೋಗಿ, ನಾನು ಇಷ್ಟು ಕೊಟ್ಟಿದ್ದೆ ರಾಜೇಶ್ವರಿ ಅಕ್ಕವ್ರಿಗೆ, ರುದ್ರಮ್ಮ ಅಕ್ಕವ್ರು ಅಂತಾರೆ, ನಾನು ಇಷ್ಟು ಕೊಟ್ಟಿದ್ದೆ ರಾಜೇಶ್ವರಿ ಅಕ್ಕವ್ರಿಗೆ, ಇಷ್ಟು ಕೊಟ್ಟು 6 ವರ್ಷ ಆಯಿತು, ಸ್ವಲ್ಪನೂ ಇಂಟ್ರೆಸ್ಟ್ ಹಾಕಿ ಕೊಟ್ಟಿಲ್ಲ ಅನ್ನುವಂಥ ಭಾವ ಇರುವುದಿಲ್ಲ ಅಲ್ಲಿ. ಓಕೆನಾ? ಹಿಸಾಬ್ ಕಿತಾಬ್ ಕಿ ಕೀಂಚ್ ತಾನ್ ನಹಿ ಹೋಗಾ, ಹಂಗಿರುವುದಿಲ್ಲ ಅಲ್ಲಿ. ಇಷ್ಟು ಕೊಟ್ಟಿದ್ವಿ, ಇಷ್ಟು ಕೊಡಲಿಲ್ಲ ಇವರು, ನಮಗೆ ಇಂಟ್ರೆಸ್ಟ್ ಹಾಕಿ ಕೊಟ್ಟಿಲ್ಲ ಅನ್ನುವಂತಹ ಇದು ಇರುವುದಿಲ್ಲ. ಕಿಂಚಿತಾನ್ ಸೆಳೆತಗಳಿರುವುದಿಲ್ಲ. ರಿಜಿಸ್ಟರ್ ನಹಿ ಹೋಂಗೆ, ರಿಜಿಸ್ಟರ್ ಇರುವುದಿಲ್ಲ. ರತನ್ ಜಡಿತಕ್ಕೆ ಸಾಜ್ ಹೋಂಗೆ, ರತನ್ ಜಡಿತ್ ಸಾಜ್ ಇರ್ತದೆ, ನ್ಯಾಚುರಲ್ ಸಾಜ್ ಹೋಗಿ, ನ್ಯಾಚುರಲ್ ಮ್ಯೂಸಿಕ್ ಇರ್ತದಲ್ಲಿ. ಅಂದರೆ ನಿಮ್ಮ ಒಂದು ಮ್ಯೂಸಿಕ್ ಐಟಮ್ಸ್ ಇರ್ತದಲ್ವಾ, ಅವೆಲ್ಲ ರತ್ನ ಜಡಿತವಾಗಿರ್ತವೆ. ಮೆಹನತ್ ವಾಲೆ ನಹಿ ಹೋಂಗೆ, ಅಂಗುಲಿ ರಖಿ ಅವ್ರ ಬಜಾ, ನೀವು ಅದನ್ನು ಜಸ್ಟ್ ಬೆರಳಿಟ್ಟರೆ ಸಾಕು, ಅದು ಬಜಾಯಿಸ್ತದೆ, ಅದು ಬಾರಿಸ್ತದೆ. ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ತಬಲ ವಾದ್ಯ ಏನೆಲ್ಲ ಇದಾವಲ್ಲ, ಶಹನಾಯ ಅವೆಲ್ಲ ಜಸ್ಟ್ ಬೆರಳಿಟ್ರೆ ಸಾಕು, ತಾನಕ್ಕೆ ತಾನೇ ಬಾರಿಸ್ತವೆ ಅಂತಿದ್ದಾರೆ ಬಾಬ್ರವರು. ಡ್ರೆಸ್ ತು ಬಹುತ್ ಅಚ್ಚಿ ಪಹನೆಂಗೆ, ಡ್ರೆಸ್ ಕೂಡ ಎಂಥದ್ದು ನೀವು ಧರಿಸ್ತೀರಿ. ಜೈಸಾ ಕಾರ್ಯ ಹೋಗ ವೈಸಿ ಡ್ರೆಸ್ ಹೋಗಿ, ಹೇಗೆ ಕಾರ್ಯ ನಿಮ್ಮದು ಹಾಗೆ ಡ್ರೆಸ್ ಇರ್ತದೆ. ಜೈಸಾ ಸ್ಥಾನ್ ವೈಸಿ ಡ್ರೆಸ್, ಯಾವ್ಯಾವ ಸ್ಥಾನಕ್ಕೆ ಇಂಥ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆ ಸ್ಥಾನಕ್ಕೆ ತಕ್ಕಂಥ ಡ್ರೆಸ್ ಹಾಕ್ಕೊಂತೀರಿ. ಇಲ್ಲಿ ಭಿನ್ನ ಡ್ರೆಸ್ ಪಹನೆಂಗೆ, ಬೇರೆ 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 ವಿಧವಾದ ಡ್ರೆಸ್ ಹಾಕ್ಕೊಂತೀರಿ. ಮಾತಿರ್ ಫುಲ್ ಖುಷಿ ಆಗ್ತಿರ್ತಾರೆ ಈಗ. ಭಿನ್ನವಾದ ಡ್ರೆಸ್ ಇಲ್ಲಂತೂ ಸಾಮಾನ್ಯ ಕಾಮನ್ ಮಾಡಿಬಿಟ್ರು ಬಾಬರವರು. ಯಾವುದು ಆಸೆಗಳು ಬೇಡ, ಅವುಗಳಿಂದ ವೈರಾಗ್ಯ ಬರಲಿ ಅಂತ ಹೇಳಿಬಿಟ್ರು. ಅಲ್ಲಂತೂ ಭಿನ್ನವಾದ ಡ್ರೆಸ್ ತೊಳಿತಾರೆ. ಅಪ್ಪಾಜಿ ಥ್ಯಾಂಕ್ಸ್ ಅಪ್ಪಾಜಿ ಅಂತಿದ್ರು ಎಲ್ಲರೂ. ಥ್ಯಾಂಕ್ ಯು ಅಪ್ಪಾಜಿ, ಖುಷಿ ಪಡ್ತಿದ್ರು ತಾನೆ. ಜೈಸೆತ್ತು ಡ್ರೆಸ್ ತು ಬಹುತ್ ಅಚ್ಚಿ ಪಹನೆಂಗೆ, ಯಾವ್ಯಾವ ಸ್ಥಾನಕ್ಕೆ ಹೋಗ್ತೀರ ಆ ಸ್ಥಾನಕ್ಕೆ ತಕ್ಕದಾದ ಡ್ರೆಸ್ ಹಾಕ್ಕೋಬೋದು ನೀವು ಅಲ್ಲಿ. ವಂಡರ್ಫುಲ್ ಅಲ್ವಾ? ಇಲ್ಲಿ ಹಾಕ್ಕೊಳ್ಳೋಕ್ಕೆ ಬರೀ ವೈಟ್ ಒಂದೇ ಇಷ್ಟ ಆಗ್ತಿರ್ತದಲ್ವಾ. ಇಲ್ಲಿ ವೈರಾಗ್ಯ ಬಂದಿರ್ತದೆ ಅಲ್ವಾ, ಕಲರ್ ಡ್ರೆಸ್ ಹಾಕೊಳ್ಳಿಕ್ಕೆ ಹಾಕೋಕ್ಕೆ ಮನಸ್ಸು ಹೋಗ್ಬಿಟ್ಟಿರ್ತದೆ. ಅಲ್ಲಿ ಯಾವ್ಯಾವ ಸ್ಥಾನಕ್ಕೆ ಎಂಥ ಡ್ರೆಸ್ ಬೇಕು ಅಂಥ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು ಮಕ್ಕಳೇ ಅಂತಿದ್ದಾರೆ ಬಾಪರವರು. ಖುಷಿ ಪಡ್ಬೇಕು ನಾವು ಈಗ. ಜೈಸಾ ಕಾರ್ಯ ಹೋಗ ವೈಸಿ ಡ್ರೆಸ್, ಎಂಥ ಕಾರ್ಯ ಇರ್ತದೆ ಅದಕ್ಕೆ ಕಾರ್ಯಕ್ಕೆ ತಕ್ಕಂಥ ಡ್ರೆಸ್ಸನ್ನು ಹಾಕ್ಕೊಳ್ತೀರಿ ನೀವಲ್ಲಿ. ಜೈಸಾ ಸ್ಥಾನ್ ವೈಸಿ ಡ್ರೆಸ್, ಎಂಥ ಸ್ಥಾನ ಅಂತಹ ಡ್ರೆಸ್. ಭಿನ್ನ ಡ್ರೆಸ್ ಪಹನೆಂಗೆ. ಶೃಂಗಾರ ಬಿ ಬಹುತ್ ಪ್ರಕಾರಕ್ಕೆ ಹೋಂಗೆ, ಶೃಂಗಾರವು ಕೂಡ ಬಹಳ ಪ್ರಕಾರದ್ದಿರ್ತದೆ. ಭಿನ್ನ ಪ್ರಕಾರಕ್ಕೆ ತಾಜ್ ಹೋಂಗೆ, ಭಿನ್ನ ಪ್ರಕಾರದ ಕಿರೀಟ ಇರ್ತದೆ. ಗಹನೆ ಹೋಂಗೆ, ಬಹಳ ನಿಮಗೆ ಒಡವೆಗಳು ಸಿಕ್ಕಾಪಟ್ಟೆ ಇರ್ತವೆ. ಕಿರೀಟ ಇರ್ತದೆ, ಭಿನ್ನ ಪ್ರಕಾರದ ಕಿರೀಟ ಒಡವೆಗಳಿರ್ತವೆ ಅಂತಿದ್ದಾರೆ ಬಾಬರವರು. ಲೇಕಿನ್ ಬೋಜ್ ವಾಲೆ ನಹಿ ಹೋಂಗೆ, ಆದರೆ ಬೋಜ ಇರುವುದಿಲ್ಲ. ಏನಿರುವುದಿಲ್ಲ? ಬೋಜ ಇರುವುದಿಲ್ಲ, ಭಾರ ಇರುವುದಿಲ್ಲ. ಈಗ ಕಿರೀಟ ಹಾಕ್ಕೊಂಡ್ರೆ ಭಾರ ಅನಿಸ್ತದೆ, ನಾಟಕ ಸಂಘದವ್ರು ಹಾಕ್ಕೊಂಡಿರ್ತಾರೆ, ಅವ್ರು ಭಾರ ಅನಿಸ್ತದೆ. ಆದರೆ ನಿಮಗೆ ಭಾರ ಇರುವುದಿಲ್ಲ ಅಂತಿದ್ದಾರೆ ಬಾಬರವರು. ಭಾರ ಇರುವುದಿಲ್ಲ, ಖುಷಿ ಆಗಬೇಕಲ್ವಾ? ಭೋಜ್ವಾಲೆ ನಹಿ रहेंगे, ನೀವು ಏನು ಒಡವೆ ಹಾಕ್ಕೋತಿರಲ್ಲ ವಜ್ಜನ್ ಇರುವುದಿಲ್ಲ ಅಂತಾರೆ ಬಾಬರವರು. ಲೈಟ್ ಇರ್ತವೆ. ರೂಹಿ ಸೇ ಬಿ ಹಲ್ಕೆ, ಹತ್ತಿ ಹಳ್ಳಿಗಿಂತನೂ ಹಗೂರ ಇರ್ತವೆ, ಬಟ್ ಬಂಗಾರದಿರ್ತವೆ. ಖುಷಿ ಆಯ್ತಾ ಈಗ? ಹತ್ತಿ ಹಳ್ಳಿಗಿಂತನೂ ಕೂಡ ಹಗೂರವಾಗಿರ್ತದೆ. ರಿಯಲ್ ಗೋಲ್ಡ್ ಹೋಗ, ಪಕ್ಕಾ ಗೋಲ್ಡು, ರೋಡ್ ಗೋಲ್ಡು ಅಲ್ಲ. 18 ಕ್ಯಾರೆಟು ಅಂತ ಎಲ್ಲ ಊರಲ್ಲೆಲ್ಲ ಕಡಿಮೆ ಕ್ಯಾರೆಟ್ ಇರೋದು ಮಾರ್ತಾರಲ್ವ, ಅದು ಒಳ್ಳೆ ಬಂಗಾರ ಅಂತ ಮಾರ್ತಾರೆ. ಏನು ಮಿಕ್ಸ್ ಇರುವುದಿಲ್ಲ. रियल गोल्ड होगा और उसमें हीरे ऐसे होंगे जो भिन्न रंग की लाइट्स हर हीरे से नजर आएगी. ಬಂಗಾರ ಹೇಗಿರುತ್ತೆ ನೋಡ್ತಿದ್ರೆ ಎಲ್ಲರೂ ಒತ್ತನದಲ್ಲಿ ಬಾಬಾ ತೋರಿಸ್ತಾ ಇದ್ದಾರಲ್ವ. ರಿಯಲ್ ಗೋಲ್ಡ್ ಇರ್ತದೆ, ಅಲ್ಲಿ ಪಕ್ಕಾ ಗೋಲ್ಡ್ ಇರ್ತದೆ. ಅದರಲ್ಲಿ ವಜ್ರಗಳು ಹೀಗೆ ಇರ್ತದೆ ಅಂದರೆ ಭಿನ್ನ ಬಣ್ಣದ ಲೈಟ್ಸನ್ನು ಹೊಂದಿರುವ ವಜ್ರ, ಪ್ರತಿಯೊಂದು ವಜ್ರದಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಬಂಗಾರದ ಮೇಲೆ ಒಂದು ಹರಳು ಹಾಕ್ಕೊಂಡ್ರೆ ಹೆಂಗಿರ್ತದೆ ಹಾಗೆ ಭಿನ್ನ ಕಲರ್ದ ಹರಳು ಇರ್ತದೆ, ವಜ್ರ
ಇರ್ತದೆ. ಏಕ್ ಹೀರೆ ಸೆ 7 ರಂಗ್ ದಿಖಾಯಿ ದೇಂಗೆ, ಒಂದು ವಜ್ರದಿಂದ 7 ಬಣ್ಣಗಳು ಕಂಡು ಬರ್ತದೆ. ಸತರಂಗಿ ಅಂತಿರಲ್ವಾ, ಆ 7 ಬಣ್ಣಗಳು ಕಂಡು ಬರ್ತವೆ ಒಂದೊಂದು ವಜ್ರದಲ್ಲಿ ಅಂತಾರೆ ಬಾಬ್ರವರು. ಯಹ ಭಿನ್ನ ಭಿನ್ನ ರಂಗ್ ಕಿ ಟ್ಯೂಬ್ಸ್ ಲಗಾತೆ ಹೋ ನಾ, ಇಲ್ಲಿ ಲೈಟ್ಸ್ ಹಾಕ್ತಿರಲ್ಲ, ಟ್ಯೂಬ್ ಲೈಟ್ಸ್ ಭಿನ್ನ ಭಿನ್ನ ಕಲರ್ ಹಾಕಿರ್ತೀರಲ್ವಾ. वहाँ हीरे ही भिन्न भिन्न रंग के ट्यूब्स मुवाफिक ಚಮಕೆಂಗೆ. ಇಲ್ಲಿ ಕಲರ್ಫುಲ್ ಆಗಿ ಟ್ಯೂಬ್ಲೈಟ್ ಮನೆಗೆ ಹಾಕ್ತೀರಿ, ಅಲ್ಲಿ ಬಣ್ಣದ ವಜ್ರಗಳು, ಅಲ್ಲಿ ವಜ್ರಗಳೇ ಭಿನ್ನ ಭಿನ್ನ ಬಣ್ಣದ ಟ್ಯೂಬ್ಸ್ ಥರನೇ, ಟ್ಯೂಬ್ಲೈಟ್ ಥರನೇ ಹೊಳಿತಾ ಇರ್ತವೆ. ಏನು ವಜ್ರಗಳು ಯಾವ ಥರ ಟ್ಯೂಬ್ಲೈಟ್ಸ್ ಆಗಿ ಹೊಳಿತಾ ಇರ್ತವೆ. ಹರ್ ಏಕ್ ಕಾ ಮಹಲ್ ರಂಗ್ ಬಿರಂಗಿ ಲೈಟ್ ಸೇ ಸಜಾ ಹುವಾ ಹೋಗಾ. ಪ್ರತಿಯೊಬ್ಬರ ಮಹಲ್ಗಳು, ನಿಮ್ದೆಲ್ಲರದು ಒಂದೊಂದು ಮಹಲ್ ಸಪ್ರೇಟ್ ಆಗಿರ್ತದೆ. ಆ ಮಹಲ್ಗಳು ರಂಗ್ ಬಿರಂಗಿ ಲೈಟ್ಗಳಿಂದ ಶೃಂಗಾರ ಮಾಡಲ್ಪಟ್ಟಿರ್ತದೆ. ಸ್ವರ್ಗ ನೋಡ್ತಾ ಇದ್ರಿ ಎಲ್ರು. ಜೈಸೆ ಯಹ ಅನೇಕ ಆಯ್ನೆ ರಖ ಕರ್ ಏಕ್ ಚೀಜ್ ಅನೇಕ ರೂಪ में दिखाते हो, ऐसे वहाँ की जवाहरत ऐसी होगी जो ऊपर की सीन एक के बजाय अनेक रूप में दिखाई देंगे. ಅಂಡರ್ಲೈನ್. ಏನು ಹೇಳಿದ್ರು ಗೊತ್ತಾ ಬಾಬಾ, ಹೇಗೆ ಇಲ್ಲಿ ಅನೇಕ ಮಿರರ್ಗಳನ್ನು, ಕನ್ನಡಿಗಳನ್ನು ಇಟ್ಟುಬಿಟ್ಟು ಒಂದು ವಸ್ತುವನ್ನು ಅನೇಕ ರೂಪದಲ್ಲಿ ತೋರಿಸಲಾಗ್ತದೆ. ಅದೇ ಥರ ಅಲ್ಲಿ ಒಡವೆ, ವಜ್ರಗಳನ್ನು, ನಗಲುಗಳನ್ನು ಈ ಥರ ಅಲ್ಲಿ ಹೇಗಿರ್ತವೆ ಅವು ಅಂದರೆ, ಮೇಲಿಂದ ಸೀನ್ ನೋಡಿದರೆ ಒಂದೊಂದು ಬದಲಾಗಿ ಅನೇಕ ರೂಪದಲ್ಲಿ ಕಾಣಿಸ್ತೇವೆ. ಒಂದನ್ನೇ ನೋಡಿದಾಗ ಅನೇಕ ರಂಗ್ ಆ ಒಂದು ಬಣ್ಣವನ್ನು ಹೊಂದಿರ್ತವೆ ಮೇಲೆಯಿಂದ ನೋಡಿದಾಗ ಅಂತಿದ್ದಾರೆ ಬಾಬ್ರವರು. सोने की लाइट और हीरों की लाइट अर्थात चमक दोनों के मेल से महल जगमगता हुआ नजर आएगा. ಬಂಗಾರದ ಲೈಟ್, ವಜ್ರಗಳ ಲೈಟ್ ಹೊಳಿತಾ, ಎರಡರದ್ದು ಬಂಗಾರ ಮತ್ತು ಆ ವಜ್ರ ಎರಡೂ ಒಂದು ಕಲರ್ ಏನಿದೆ, ಲೈಟ್ ಏನಿದೆ, ಚಮಕ್ ಏನಿದೆ, ಎರಡೂ ಸೇರಿಕೊಂಡು ಆ ಮೇಲದಿಂದ ಮಹಲ್ ಜಗಮಗಿಸ್ತಾ ಇರೋದು ಕಂಡು ಬರ್ತದೆ ನಿಮ್ಮ ಮಹಲ್ಗಳು. सूर्य के किरणों से हीरे और सोना ऐसे चमकेंगे जैसे हजारों लाइट्स जल रही है. अंडरलाइन. ಸೂರ್ಯನ ಕಿರಣಗಳಿಂದ ಆ ವಜ್ರಗಳು, ಬಂಗಾರ ಹೀಗೆ ಹೊಳಿತಾ ಇರ್ತವೆ ಅಂದರೆ ಸಾವಿರಾರು ಲೈಟ್ಸ್ ಉರಿತಾ ಇದೆ ಅಂತ ಕಂಡು ಬರ್ತದೆ. ವಂಡರ್ಫುಲ್ ಅಲ್ವಾ. ಸಾವಿರಾರು ಲೈಟ್ ಉರಿದಾಗ ಏನೊಂದು ಚಮಕ್ ಬರ್ತದೆ, ಹಾಗೆ ವಜ್ರ ಮತ್ತು ಈ ಒಂದು ಬಂಗಾರದಿಂದ ಸೂರ್ಯನ ಕಿರಣಗಳಿಗಿಂತಲೂ ಆ ಒಂದು ಲೈಟ್ಸ್, ಆ ಹೊಳಪು ಹಾಗೆ ಕಂಡು ಬರ್ತದೆ ಅಂತಿದ್ದಾರೆ ಬಾಬರವರು. ಇತನಿ ತಾರೆ ಆದಿ ಕಿ ಜರೂರತ್ ನಹಿ ಪಡೇಗಿ. ಇಲ್ಲಿ ಎಷ್ಟೊಂದು ವೈರ್ ಹಾಕಬೇಕಾಗ್ತದೆ, ಒಂದೊಂದು ಸಾವಿರಾರು ಲೈಟ್ಗಳು ಹಚ್ಚಬೇಕಂದ್ರೆ ಎಷ್ಟು ವೈರ್ ಖರ್ಚಾಗ್ತದೆ, ವೈರ್ ತೊಗೊಂಡು ಜೋಡಿಸ್ಬೇಕಲ್ವಾ. ಅಲ್ಲಿ ಬಂಗಾರ ಮತ್ತು ವಜ್ರದೇ ಲೈಟ್ ಚಮಕಿರ್ತದೆ, ಹಾಗಾಗಿ ಅಲ್ಲಿ ವೈರ್ಸ್ ಅವಶ್ಯಕತೆ ಬೀಳುವುದಿಲ್ಲ. लाइट हतबेकंद्रे वायर आवश्यकते बीळुವುದಿಲ್ಲ ಅಂತಿದ್ದಾರೆ ಬಾಬರು. बहुत सुंदर प्रकार के आजकल की राजाई फैमिली में बिजलियों की जगमग देखते हो ना, भिन्न भिन्न प्रकार के लैंप्स ही डिज़ाइन देखते हो. वहाँ रियल हीरो के होने के कारण एक दीपक अनेक दीपकों का कार्य करेगा. अंडरलाइन. ಬಹಳ ಸುಂದರ ಪ್ರಕಾರದ ಈಗಿನ ಒಂದು ರಾಜರ ಒಂದು ಫ್ಯಾಮಿಲಿಯಲ್ಲಿ ಆ ಒಂದು ಲೈಟ್ನ ಜಗಮಗಿಸ್ತಾ ಇರುವುದು ನೋಡ್ತೀವಿ, ಲೈಟನ್ನು ಹೊಳಿತಾ ಇರೋದು, ಜಗಮಗಿಸ್ತಾ ಇರೋದನ್ನು ನೋಡ್ತೀವಿ. ಭಿನ್ನ ಭಿನ್ನ ಪ್ರಕಾರದ ಒಂದು ಲ್ಯಾಂಪ್ಸ್ ಡಿಸೈನನ್ನು ನೋಡ್ತೀವಿ ಇಲ್ಲಿ ರಾಜನ ಮನೆಗಳಲ್ಲಿ ನೋಡ್ತೀವಲ್ವ. ಆದರೆ ಅಲ್ಲಿ ರಿಯಲ್ ವಜ್ರಗಳಿರುವ ಕಾರಣ ಒಂದು ದೀಪಕ ಅನೇಕ ದೀಪಕದ ಕಾರ್ಯವನ್ನು ಮಾಡ್ತದೆ. ज़्यादा मेहनत नहीं करनी पड़ती. सब ನ್ಯಾಚುರಲ್ ಹೋಗ, ಎಲ್ಲ ನ್ಯಾಚುರಲ್ ಇರ್ತದೆ ಅಂತಿದ್ದಾರೆ ಬಾಬ್ರವ್ರು. ಏನು ನೀವು ಕೃತಕವಾಗಿ ಮಾಡಿ ತೋರಿಸೋ ಅವಶ್ಯಕತೆ ಇರೋದಿಲ್ಲ. ಭಾಷಾ तो बहुत शुद्ध ಡ್ಯಾಶ್ ಹೋಗಿ. ಏನು ಭಾಷೆ ಇರ್ತದೆ ಅಲ್ಲಿ? ಭಾಷಾ तो बहुत शुद्ध ಡ್ಯಾಶ್ ಹೋಗಿ. ಏನಿರ್ತದೆ ಭಾಷೆ? ಹಿಂದಿ. ವೆರಿ ಗುಡ್. ಬಾಬು ನೋಡ್ತಾ ಇದ್ದಾರೆ. ಹಿಂದಿ ಇರ್ತದೆ. ಹರ್ ಶಬ್ದ ವಸ್ತುಕೋ ನೋಡಿ ಬಾಬಾ, ಹಿಂದಿ
हर शब्द वस्तु को सिद्ध करेगा, ऐसी ಭಾಷಾ ಹೋಗಿ. ಪ್ರತಿ ಶಬ್ದ ವಸ್ತುವನ್ನು ಸಿದ್ಧ ಮಾಡುತ್ತದೆ, ಈ ಥರ ಭಾಷೆ ಇರ್ತದೆ. ವಿದೇಶಿयों को आपकी इंग्लैंड और अमेरिका कहाँ जाएंगे, ನಿಮ್ಮ ಇಂಗ್ಲೆಂಡ್ ಮತ್ತು ಅಮೇರಿಕಾ ಎಲ್ಲಿ ಹೋಗ್ತದೆ. वहाँ महल नहीं बनाना, महल तो भारत में बनाना है. ಅಂಡರ್ಲೈನ್ ಅಂಡರ್ಲೈನ್ ಮಾಡ್ಕೊಳ್ರಿ. ಬಾಬಾ ಏನು ಹೇಳ್ತಿದ್ದಾರೆ, ಇಂಗ್ಲೆಂಡ್ ಅಮೇರಿಕಾ ಅಲ್ಲಿ ಮಹಲ್ ಅಲ್ಲಿ ಆಗುವುದಿಲ್ಲ, ಮಹಲ್ ಅಂತೂ ಭಾರತದಲ್ಲೇ ಆಗಬೇಕು. पिकनिक प्लेस महल तो भारत में बनना है, वहाँ सिर्फ घूमने के लिए जाना है. ಭಾರತದವರು ಪಿಕ್ನಿಕ್ ಮಾಡಲಿಕ್ಕೆ ಹೋಗುವಂಥದ್ದು ಅವೆಲ್ಲ ಲೊಕೇಶನ್ಸು, ಇಂಗ್ಲೆಂಡ್ ಅಮೇರಿಕಾ ಅವೆಲ್ಲ. ಓಕೆ, ವಹಾ ಪಿಕ್ನಿಕ್ ಕೆ ಸ್ಥಾನ ಹೇ, ಅವೆಲ್ಲ ಪಿಕ್ನಿಕ್ ಮಾಡಲಿಕ್ಕೆ ಸ್ಥಾನಗಳು. ಘೂಮ್ನೆ ಕೆ ಸ್ಥಾನ ಹೋಂಗೆ, ನೀವು ತಿರುಗಾಡಲಿಕ್ಕೆ ಹೋಗಲಿಕ್ಕೆ ಸ್ಥಾನ, ಪಿಕ್ನಿಕ್ ಮಾಡ್ಕೊಂಬರ್ಲಿಕ್ಕೆ ಸ್ಥಾನ ಅದು ಇಂಗ್ಲೆಂಡ್ ಅಮೇರಿಕಾ ಇಲ್ಲ. ವಹಾ ಬಿ ಥೋಡೆ ಬಹುತ್ ಹೋಂಗೆ, ಅವು ಸ್ವಲ್ಪ ಬಹಳ ಕಡಿಮೆ ಇರ್ತವೆ. ಸಭಿ ನಹಿ, ಎಲ್ಲವೂ ಇರುವುದಿಲ್ಲ ಅಂತಿದ್ದಾರೆ ಬಾಬ್ರವರು. ಸಭಿ ನಹಿ ಅಂತಿದ್ದಾರೆ ಬಾಬ್ರವರು. विमान शुरू किया और आवाज़ से भी पहले पहुंच जाएंगे. विमान ಸ್ವಲ್ಪ ಜಸ್ಟ್ ಹತ್ತಿದ್ರಿ, ಶುರು ಮಾಡಿದ್ರಿ, ಆವಾಜ್ಗಿಂತ ಫಾಸ್ಟೆಸ್ಟ್ ಗತಿಯಲ್ಲಿ ನೀವು ತಲುಪ್ತೀರಿ ಇಂಗ್ಲೆಂಡ್ ಅಮೇರಿಕವನ್ನು ಅಂತಿದ್ದಾರೆ ಬಾಬ್ರವರು. ಎತನಿ ತೇಜ್ ಸ್ಪೀಡ್ ವಿಮಾನ ಕಿ ಹೋಗಿ, ಇಷ್ಟೊಂದು ಸ್ಪೀಡು ತೀವ್ರವಾಗಿರ್ತದೆ ವಿಮಾನದ್ದು. जैसे फ़ोन में बात करते हो ना, इतना जल्दी विमान से पहुंच जाएंगे. ಈಗ ಫೋನ್ ಇಲ್ಲಿಂದ ಮಾಡಿದರೆ ಇಂಗ್ಲೆಂಡಿಗೆ ಮಾಡಿದೆ ಅಂದರೆ ಎಷ್ಟು ಫಾಸ್ಟಾಗಿ ಅಷ್ಟು ದೂರದವ್ರ ಜೊತೆ ಮಾತನಾಡ್ತೀರಿ, ಅಷ್ಟೇ ಆ ಫೋನ್ ರೀಚ್ ಆಗುವಷ್ಟು ಸೆಕೆಂಡ್ಗಳಲ್ಲಿ ನಾವು ವಿಮಾನದಿಂದ ಇಂಗ್ಲೆಂಡ್ ರೀಚ್ ಆಗ್ಬೋದು ಅಂತಿದ್ದಾರೆ ಬಾಬರವರು. ವಾಹ ಅನಿಸುತ್ತೋ ಇಲ್ಲೋ ಎಲ್ರಿಗೂ, ವಾಹ ಅನಿಸುತ್ತೋ ಇಲ್ಲೋ. ಪುಷ್ಪಕ ವಿಮಾನದಲ್ಲಿ ಸೆಕೆಂಡ್ಗಿಂತಲೂ ಫಾಸ್ಟ್ ಅಲ್ಲಿ ರೀಚ್ ಆಗ್ತೀವಿ ಇಂಗ್ಲೆಂಡಿಗೆ ಅಂತಾರೆ. ಬಾಬಾ ವಾಣಿ ಪವರ್ಫುಲ್ ಆಗಿದೆ ಅಲ್ವಾ. इतनी तेज स्पीड विमान की होंगी, जैसे फ़ोन में बात करते हो ना, इतना जल्दी विमान से पहुंच जाएंगे. ವಿಮಾನದಿಂದನೇ ಫೋನಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ, ವಿಮಾನದಲ್ಲೇ ಅಷ್ಟೇ ಫಾಸ್ಟೆಸ್ಟ್ ಗತಿಯಲ್ಲಿ ರೀಚ್ ಆಗ್ತೀರಿ. इसलिए फ़ोन करने की ज़रूरत नहीं पड़ेगी, फ़ोन ಮಾಡೋ ಅವಶ್ಯಕತೆ ಬೀಳುವುದಿಲ್ಲ ಅಂತಿದ್ದಾರೆ ಬಾಬರವರು. ವಿಮಾನ भी फैमिली के भी होंगे और एक एक के भी होंगे. ಹಾಂ, ವಿಮಾನವು ಕೂಡ ಫ್ಯಾಮಿಲಿದಿರ್ತದೆ, ಒಬ್ಬೊಬ್ಬರದೇ ಎಲ್ಲ ಸಪ್ರೇಟ್ ಆಗಿರ್ತದೆ. ಸರೋಜಕ್ಕವರಿಗೊಂದು, ಚಿತ್ರ ಲಿಟಲ್ ಏಂಜಲ್ಗೊಂದು ಸಪ್ರೇಟ್ ಆಗಿರ್ತದೆ. ಸಪ್ರೇಟ್ ಇರ್ತದೆ. ಓಕೆನಾ? ಸಪ್ರೇಟ್ ಆಗಿರ್ತದೆ ಎಲ್ರಿಗೂ ವಿಮಾನಗಳು ಅಂತಿದ್ದಾರೆ ಬಾಬರವರು. ಫ್ಯಾಮಿಲಿ ಕೆ ಬಿ ಹೋಂಗೆ, ಏಕೇಕ್ ಕೆ ಬಿ ಹೋಂಗೆ. ಜೈಸೆ ಸಮಯ ಜೋ ಚಾಹಿಯೇ ವಹಾ ಯೂಸ್ ಕರೋ, ಯಾವ ಸಮಯದಲ್ಲಿ ಯಾವ್ದು ಬೇಕು ಅದನ್ನು ಯೂಸ್ ಮಾಡಿರಿ. ಅವ ಬೈಟ್ ಗಯ ವಿಮಾನವೇ ಬಾಬಾ ಕೇಳ್ತಿದ್ದಾರೆ, ಎಲ್ಲರೂ ಕುತ್ಕೊಂಡ್ರೆ ವಿಮಾನದಲ್ಲಿ ಅಂತಿದ್ದಾರೆ ಬಾಬರವರು. ಅಭಿ ಸತ್ಯುಗಿ ವಿಮಾನ ಚೋಡ್ಕರ್ ಬುದ್ಧಿ ಕೆ ವಿಮಾನ ಮೇ ಆ ಜಾವೋ. ಈಗ ಸತ್ಯುಗಿ ವಿಮಾನವನ್ನು ಬಿಟ್ಟು ಬುದ್ಧಿಯ ವಿಮಾನದಲ್ಲಿ ಬರ್ರಿ, ವತನಕ್ಕೆ ಬರ್ರಿ ವಾಪಸ್ ಅಂತಿದ್ದಾರೆ. ಸ್ವರ್ಗ ನೋಡಿದ್ರಲ್ಲ ಈಗ. ಬುದ್ಧಿ ಕಾ ವಿಮಾನ ಬಿ ಎಸಿ ಸ್ಪೀಡ್ ವಾಲಾ ಹೇ ಕೇಳ್ತಾ ಇದ್ದಾರೆ ಬಾಬಾ, ಕ್ವಶನ್ ಕೇಳ್ತಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬಂದಾಗ ನಿಮ್ಮ ಬುದ್ಧಿ ವಿಮಾನವೂ ಕೂಡ ಅಷ್ಟು ಸ್ಪೀಡ್ ಇದೆಯಾ ಅಂತಿದ್ದಾರೆ ಬಾಬರವರು. ಸಂಕಲ್ಪ ಕಿ ಸ್ಪೀಡ್ ಕಾ ಹೇ, ಸಂಕಲ್ಪ ಯಾವ ಥರ ಸ್ಪೀಡ್ ಇದೆ ಅಷ್ಟು ಸ್ಪೀಡದ್ದು ನಿಮ್ಮ ಬುದ್ಧಿ ವಿಮಾನ ಇದೆಯಾ. ಸಂಕಲ್ಪ ಕಿಯಾ और चांद और सितारों से भी परे अपने घर पहुंच गए. ಹೀಗಾಗ್ತದ ನೋಡ್ರಿ. ಬುದ್ಧಿಯ ವಿಮಾನದೊಂದಿಗೆ ಹೇಗೆ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಲವನ್ನು ದಾಟಿ ನಿಮ್ಮ ಮನೆಯನ್ನು ತಲುಪಿ ಬಿಡಬೇಕು, ಒಂದು ಸೆಕೆಂಡ್ಗಿಂತಲೂ ಫಾಸ್ಟೆಸ್ಟ್ ಗತಿಯಲ್ಲಿ ಸಂಕಲ್ಪದ ಮುಖಾಂತರ ಬರ್ತೀರಿ. ಹೇಗೆ ಈಗ ನಾವು ಇಲ್ಲಿ ಅನುಭವ ಮಾಡ್ತೀವಿ ಹಾಗೆಯೇ ಅಲ್ಲಿ ಸ್ವರ್ಗದಲ್ಲೂ ಕೂಡ ಸಂಕಲ್ಪ ಮಾಡಿದ್ರಿ, ಹತ್ತಿದ್ರಿ, ಅಲ್ಲಿ ರೀಚ್ ಆದ್ರಿ ಅಂತ ಬಾಬಾ ಹೇಳ್ತಿದ್ದಾರೆ, ಡಿಫ್ರೆನ್ಸ್ ಹೇಳ್ತಿದ್ದಾರೆ. ಏಸೆ ಬುದ್ಧಿ ಕಾ ವಿಮಾನ ಸದಾ ಎವರೆಡಿ ಹೇ. ನಿಮ್ಮದು ಈ ಥರ ಬುದ್ಧಿಯ ವಿಮಾನ ಎವರೆಡಿ ಇದೆಯಾ. ಈ ಸಂಕಲ್ಪ ಮಾಡಿದರೆ ಪರಮಧಾಮಕ್ಕೆ ಬರ್ರಿ ಅಂದರೆ ಬಂದುಬಿಡಬೇಕು. ಸಂಕಲ್ಪ ಮಾಡಿದ್ರಿ ಮಧುಬನಕ್ಕೆ ಬರ್ರಿ ಅಂದರೆ ಬಂದುಬಿಡಬೇಕು. ಆಗತ್ತಾ? ಸ್ಟ್ರಾಂಗ್ ಇದೆಯಾ ಬುದ್ಧಿ ವಿಮಾನ? ಅಥವಾ ಬುದ್ಧಿಯಲ್ಲಿ ಏನಾದರೂ ಜಾಸ್ತಿ ಏನಾದರೂ ಭಾರ ಏನಾದ್ರು ಇಟ್ಕೊಂಡಿದ್ರೆ, ಅದಕ್ಕೆ ಬಾಬಾ ಸ್ಟಾರ್ಟಿಂಗಲ್ಲಿ 2 hour ಏನು ಮಾಡಿದರು ನಿಮಗೆ, ನಮ್ಮೆಲ್ರಿಗೂ ಬುದ್ಧಿ ವಿಮಾನ ಹಗುರ ಮಾಡಿದರು. ಬುದ್ಧಿಯಲ್ಲಿ ಏನು ವ್ಯರ್ಥ ನೆಗೆಟಿವ್ ಹಲ್ಚಲ್ ಏನೂ ಉಳಿಯೋಕ್ಕೆ ಬಿಡಲಿಲ್ಲಲ್ವ, ಎಲ್ಲ ತೆಗೆದ್ರಲ್ವ ಬಾಬಾ. ಅರ್ಥ ಆಯ್ತಲ್ವಾ? ಸಂಕಲ್ಪ ಮಾಡಿದ್ರಿ, ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ದಾಟಿ ನಿಮ್ಮ ಮನೆ ತಲುಪಿಬಿಟ್ರಿ. ಈ ಥರ ಬುದ್ಧಿಯ ವಿಮಾನ ಸದಾ ಎವರೆಡಿ ಇದೆಯಾ. ಸದಾ ವಿಘ್ನೋನ್ಸೆ ಪರೆ ಹೇ. ಬಾಬಾ ನೋಡಿ, ವಿಘ್ನಗಳಿಂದ ಪರೆ ಆಗಿದ್ದೀರಿ ಎಲ್ಲರೂ.
जो किसी भी प्रकार का ಆಕ್ಸಿಡೆಂಟ್ ನ ಹೋ. ವಿಘ್ನ ಇತ್ತಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಬುದ್ಧಿಯಲ್ಲಿ ಭಾರ ಇಟ್ಕೊಂಡಿದ್ದು ಡ್ರೈವಿಂಗ್ ಮಾಡ್ತಾ ಇದ್ರೆ ಅಂದ್ರೆ ಏನಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಹಾಗೆ ಇಲ್ಲಿ ಬಾಬಾ ಯಾವುದೇ ಪ್ರಕಾರದ ಆಕ್ಸಿಡೆಂಟ್ ಆಗಬಾರದು, ಸದಾ ವಿಘ್ನಗಳಿಂದ ಪರೆ ಇರಬೇಕು, ಎವರಡಿ ಇರಬೇಕು ಸಂಕಲ್ಪ ವಿಮಾನದ್ದು ಅಂತಿದ್ದಾರೆ ಬಾಬರವರು. ಜಾನಾ ಚಾಹೆ ಪರಮಧಾಮ್ ಮೇ और धरती को ही छोड़ न सके या और कोई पहाड़ी से ठकरा कर ಗಿರ್ ಜಾಯೆ, ಹಿಂಗಾಗಬಾರ್ದು ಅಂತಿದ್ದಾರೆ ಬಾಬರವರು. ಹೋಗಬೇಕಾಗಿರೋದು ಪರಮಧಾಮದಲ್ಲಿ. ನೀವು ಇಲ್ಲಿ ಇನ್ನೂ ಭೂಮಿಯನ್ನೇ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಮೇಲಕ್ಕೆ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಬೆಟ್ಟಕ್ಕೆ ಡ್ಯಾಶ್ ಹೊಡೆದ್ಬಿಟ್ಟು ಬಿದ್ದುಬಿಡೋದು. ಏನಾಯಿತು? ಹಿಂಗೆ ಮಾಡ್ತೀವಲ್ವ ಬಾಬಾ, ನೋಡಿರ್ತಾರೆ, ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ವ್ಯರ್ಥ ಸಂಕಲ್ಪ ಬಿ ಏಕ ಪಹಾಡಿ ಸೆ ಟಕರಾನ ಹೇ. ನಿಮ್ಮಲ್ಲಿ ವ್ಯರ್ಥ ಸಂಕಲ್ಪ ಬಂತು ಅಂದ್ರೂ ಗುಡ್ಡಕ್ಕೆ ಹೋಗಿ ಡ್ಯಾಶ್ ಹೊಡೆದಂಗೆ ನೀವು ಅಂತಾರೆ ಬಾಬರು. ಬೆಟ್ಟಕ್ಕೆ ಹೋಗಿ ಡ್ಯಾಶ್ ಹೊಡೆದು ಕೆಳಗೆ ಬಿದ್ದಂಗೆ ನೀವು ಅಂತಿದ್ದಾರೆ ಬಾಬರು. ಆಕ್ಸಿಡೆಂಟ್ ಆಗ್ತದೆ ಸಂಕಲ್ಪಗಳು ಕ್ಲಿಯರ್ ಇರಲಿಲ್ಲ ಅಂದರೆ. ವ್ಯರ್ಥ ಬಂತು, ಡ್ಯಾಶ್ ಹೊಡೆದ್ರಿ, ಕೆಳಗೆ ಬಿದ್ದ್ರಿ ಅಂತಾರೆ ಅಪ್ಪಾಜಿ. तो ಆಕ್ಸಿಡೆಂಟ್ ಸೆ ಪರೆ ಎವರಡಿ ಬುದ್ಧಿ ಕಾ ವಿಮಾನ ಹೇ. ಬಾಬಾ ಕೇಳ್ತಾರೆ, ಆಕ್ಸಿಡೆಂಟ್ಗಳಿಂದ ಪರೆ ಎವರಡಿ ಬುದ್ಧಿಯ ವಿಮಾನ ಇದೆಯಾ ನಿಮ್ಮದು? ಯಾವುದು ವ್ಯರ್ಥ ಬರಬಾರ್ದು. ಪಹಲೆ ಇಸ್ ವಿಮಾನ ಪರ್ ಚಡೆಂಗೆ ತಬ್ ವಹ ವಿಮಾನ ಮಿಲೇಗ. ಅಂಡರ್ಲೈನ್ 100 times ಅಂಡರ್ಲೈನ್. ಇಷ್ಟೊತ್ತು ರಂಸಿದ್ರು ಬಾಬಾ, ಹಂಗಿರ್ತದೆ. ಅದೆಲ್ಲ ಪಡಿಬೇಕಂದ್ರೆ ಹೆಂಗಿರ್ಬೇಕು ನೀವು? ನಿಮ್ಮ ಬುದ್ಧಿ ಹೆಂಗಿರಬೇಕು? ನೆಗೆಟಿವಿಂದ ತುಂಬಿಕೊಂಡಿರ್ಬೇಕಾ, ವ್ಯರ್ಥದಿಂದ ತುಂಬಿಕೊಂಡಿರ್ಬೇಕಾ? ಕೇಳ್ತಿದ್ರೆ ಮೊದಲು ಈ ವಿಮಾನ ನೀವು ಹತ್ತಿದ್ರೆ, ಯಾವ ವಿಮಾನ? ಬುದ್ಧಿ ವಿಮಾನ ಹತ್ತಿದ್ರಿ, ಯಾವುದೇ ಆಕ್ಸಿಡೆಂಟ್ ಆಗದಂಗೆ, ವಿಘ್ನ ಬರದಂಗೆ, ವ್ಯರ್ಥ ಇಲ್ಲದಂಗೆ ನೀವು ಕರೆಕ್ಟಾಗಿ ಮೇಲೆ ಪರಮಧಾಮಕ್ಕೆ ಬಂದ್ರಿ ಅಂದರೆ ಇದನ್ನು ತಲುಪುವುದು ಅಭ್ಯಾಸ ಇಲ್ಲಿ ಮಾಡಿದರೆ ಮಾತ್ರ ಆ ವಿಮಾನ ಸಿಗ್ತದೆ ನಿಮಗೆ ಸ್ವರ್ಗದಲ್ಲಿ. ಇಲ್ಲಾಂದ್ರೆ ಇಲ್ಲ. ಸುಮ್ಮನೆ ಹೆಸರಿಗಷ್ಟೇ ನೀವು ಹೇಳ್ಕೊಂಡು ಅಡ್ಡಾಡ್ಬೋದು ನಮಗೆ ವಿಮಾನ ಸಿಗುತ್ತೆ ಅಂತ, ಸಿಗುವುದಿಲ್ಲ ಅಂತಾರೆ. ಇದರ ಅಭ್ಯಾಸ ಮಾಡಬೇಕಲ್ಲ, ಬುದ್ಧಿ ವಿಮಾನದೊಂದಿಗೆ ಪರಮಾತ್ಮನ ಹತ್ತಿರ ಪರಮಧಾಮದಲ್ಲಿ ತಲುಪುವ ಅಭ್ಯಾಸ ಮಾಡಬೇಕಲ್ಲ ಪ್ರತಿ ಸಾರಿ. ಈ ಥರ ರೆಡಿ ಇದ್ದೀರಾ? ಕೇಳ್ತಿದ್ದಾರೆ. ಜೈಸೆ ಸ್ವರ್ಗ ಕಿ ಬಾತೋ ಮೇ ಹಾ ಕರ್ತೆ ರಹೆ ವೈಸೆ ಏನು ಬಾತೋ ಮೇ ಹಾ ನಹಿ ಕರ್ತೆ ಓ. ಬಾಬಾ ಕೇಳ್ತಿದ್ದಾರೆ, ಹೇಗೆ ಸ್ವರ್ಗದ ಮಾತನಾಡುವಾಗ ಹಾ ಅಂತ ಹೇಳ್ತಾ ಬಂದ್ರಿ, ಈಗ ಹೇಳ್ರಿ ಬುದ್ಧಿ ವಿಮಾನ ಪಟ್ಟಂತ ಬಾಬನ ಹತ್ರ ಬಂದು ತಲುಪಲಿಕ್ಕೆ ಆಗತ್ತಾ? ಅಭ್ಯಾಸ ಮಾಡ್ತೀರಾ? ಇದಕ್ಕೆ ಅನ್ರಿ ನೋಡೋಣ ಅಂತಿದ್ದಾರೆ ಬಾಬರು. ಇದಕ್ಕೆಲ್ಲ ಆಗುವುದಿಲ್ಲ ಬಾಬಾ. ಇದ್ರ ಅಭ್ಯಾಸ ಮಾಡಿದರೆ ಅಷ್ಟೇ ಆ ವಿಮಾನ ಕೊಡ್ತೀಯ ನೀನು ಅಂತ. ಡಲ್ ಆದರೆ ಯಾರಾದರೂ ಅಪ್ಪಾಜಿಗೆ ಡಲ್ಲಾಗಿ ಏನಪ್ಪಾಜಿ ಇಷ್ಟೊತ್ತು ನಮ್ಮನ್ನು ಹೊರದುಂಬಿಸಿ ವಿಮಾನ ಕೊಡ್ತೀನಿ ಅಂತ ಹೇಳ್ದಂಗೆ ಮಾಡಿ ಸಡನ್ನಾಗಿ ಒಂದು ಟ್ರಿಕ್ ಇಟ್ಬಿಟ್ಟಿದೆಯಲ್ಲ ಅಪ್ಪಾಜಿ ನೀನು ಅಂತಿದ್ರೆ ಯಾರಾದರೂ? ಎಲ್ಲಿ ನೀವು ನಿಮ್ಮ ಬುದ್ಧಿ ವಿಮಾನ, ಸಂಕಲ್ಪದ ವಿಮಾನ ಚೆನ್ನಾಗಿ ವ್ಯರ್ಥದಿಂದ ಮುಕ್ತವಾಗಿ ಸರಳವಾಗಿ ಬಾಬನ ಹತ್ರ ಬಂದು ತಲುಪುವಂಥ ಅಭ್ಯಾಸ ಇದ್ದರೆ ಮಾತ್ರ ಆ ವಿಮಾನ ಸಿಗ್ತದೆ ಅಂತಿದ್ರೆ ಬಾಬರವರು. ಸ್ವರ್ಗದ ಮಾತುಗಳನ್ನ ಹೇಳುವಾಗ ಹಾ ಅಂದ್ರಿ, ಮತ್ತು ಈಗ ಈ ಮಾತುಗಳು ಹೇಳುವಾಗ ಹಾ ಅಂತಿರೋ ಇಲ್ಲೋ ಅಂತ ಕೇಳ್ತಿದ್ದಾರೆ ಬಾಬರವರು. ಆಜ್ ವತನ್ ಮೇ ಸ್ವರ್ಗ ಕಾ ನಕ್ಷಾ ನಿಕಾಲಾ ಥಾ, ಇಸಿಲಿಯೇ ಆಪ್ ಲೋಗೋಂ ಕೋ ಭಿ ಸುನಾಯಾ. ಸ್ವರ್ಗದ ಒಂದು ನಕ್ಷೆಯನ್ನು ಬಾಬಾ ತೆಗೆದಿದ್ರು, ಹಾಗಾಗಿ ನಿಮ್ಮೆಲ್ರಿಗೂ ಹೇಳಾಯಿತು. ಬ್ರಹ್ಮ ಬಾಪ್ ತಯಾರಿ ಕರ್ ರಹೆ ಹೇ ನಾ ಸ್ವರ್ಗ ಮೇ ಜಾನೆ ಕಿ, ತೋ ಸ್ವರ್ಗ ಕಿ ನಕ್ಷೆ ನಿಕಾಲ್ ರಹೆ ಹೇ. ಆಪ್ ಸಬ್ ತಯಾರ್ ಹೋನಾ, ಎಲ್ಲರೂ ತಯಾರಿದ್ದೀರಲ್ವಾ? ಸ್ವರ್ಗದ ನಕ್ಷೆ ತೆಗಿತಾ ಇದ್ರಲ್ಲಿ ತಯಾರಿದ್ದೀರಿ ಎಲ್ಲರೂ? ಆಪ್ ಸಬ್ ತಯಾರ್ ಹೋನಾ. ತಯಾರಿ ಕೌನ್ ಸಿ ಹೇ ವಹ ತೋ ಮಾಲೂಮ್ ಹೇ ನಾ. ತಯಾರಿ ಯಾವುದು ಮಾಡ್ಕೋಬೇಕಾಗಿದೆ ಅದು ಗೊತ್ತಲ್ವಾ? ಕೌನ್ ಬಾಪ್ ಕೆ ಸಾಥ್ ಸ್ವರ್ಗ ಕೆ गेट से पास करेंगे, उसकी पास ले ली है. ಬಾಬಾ ಕೇಳ್ತಾ ಇದ್ದಾರೆ, ಯಾರು ತಂದೆಯ ಜೊತೆ ಸ್ವರ್ಗದ ಗೇಟ್ನಿಂದ ಪಾಸ್ ಆಗ್ತೀರಿ, ಅವರ ಒಂದು ಪಾಸನ್ನು ತೊಗೊಂಡಿದ್ದೀರಿ, ಅದರದ್ದು ಪಾಸ್ ತೊಗೊಂಡಿದ್ದೀರಿ ಎಲ್ಲರೂ. गेट पास तಗೊಂಡಿದ್ದೀರಿ, गेट पास तो ले ली है ना, लेकिन बाप के साथ गेट पास करने की पास हो. गेट पास ತಗೊಂಡಿದ್ದೀರಿ, ಜೊತೆಗೆ ಏನು ಹೇಳ್ತಾರೆ ಬಾಬರವರ ಜೊತೆ ಗೇಟ್ ಪಾಸ್ ಮಾಡುವಂತಹ ಜೊತೆತನ ಇರಬೇಕು. ಗೇಟ್ ಪಾಸ್ ಮಾಡಲಿಕ್ಕೆ ಪಾಸ್ ಇರಬೇಕು. एक VIP गेट पास होती है और एक राष्ट्रपति की भी पास होती है. यहाँ ರಾಷ್ಟ್ರಪತಿ ಕಾ ಗೇಟ್ ಪಾಸ್ ಹೇ. ಒಂದು VIP ಪಾಸ್ ಇದೆ, ಇನ್ನೊಂದು ರಾಷ್ಟ್ರಪತಿ ಪಾಸ್ ಇದೆ. ಇದು VIP ಅಲ್ಲ, ಗೇಟ್ ಪಾಸ್ ರಾಷ್ಟ್ರಪತಿದಿದೆ, ರಾಷ್ಟ್ರಪತಿದಿರಬೇಕಾಗಿದೆ. ಯಹ ವಿಶ್ವಪತಿ ಕಾ ಗೇಟ್ ಪಾಸ್ ಹೇ. ಅಲ್ಲಿ ಇದು ಇಲ್ಲಿಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದಾರೆ ಬಾಬರವರು. ಇದು ವಿಶ್ವಪತಿಯ ಗೇಟ್ ಪಾಸ್ ಆಗಿದೆ. ಕೌನ್ ಸಿ ಗೇಟ್ ಪಾಸ್ ಲಿ ಹೇ, ಅಪ್ನೆ ಪಾಸ್ ಕೋ ಚೆಕ್ ಕರ್ನಾ.
ನಿಮ್ಮ ಪಾಸ್ ಯಾವುದು ಚೆಕ್ ಮಾಡಿ. VIP ನಾ, ರಾಷ್ಟ್ರಪತಿದ, ವಿಶ್ವಪತಿದ, ಯಾವ ಪಾಸ್ ತಗೊಂಡಿದ್ದೀರಿ ನೀವು? ಆ ಪಾಸನ್ನು ತಗೊಂಡಿದ್ದೀರಾ ಚೆಕ್ ಮಾಡಿಕೊಡ್ರಿ. ऐसे वर्तमान साहबजादे सो शहजादे, प्रकृति के मालिक सो विश्व के मालिक, माया जीत सो जगत जीत, एक संकल्प की विधि द्वारा सिद्धि को प्राप्त करने वाले, ऐसे स्वयं सिद्धि स्वरूप सदा पास रहने वाले और पास हो साथ में पास करने वाले, ऐसी श्रेष्ठ आत्माओं को बाप दादा का याद प्यार और नमस्ते. बाप दादा ನಾವೆಲ್ಲ ಮಕ್ಕಳನ್ನು ಅತ್ಯಂತ ಸಮೀಪದಲ್ಲಿ ಎಲ್ಲರನ್ನ ಏಕ್ದಮ್ ಲೈಟನ್ನಾಗಿ ಮಾಡಿ ಪರಮಾತ್ಮ ನಾವೆಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದು ಒಂದೊಂದು ಮಗುವಿಗೆ ವಿಜಯೀ ಭವದ ತಿಲಕವನ್ನು ಹಚ್ತಾ ಇದ್ದಾರೆ. ರಕ್ಷಾ ಕವಚವನ್ನು ಕೊರಳಲ್ಲಿ ಹಾಕ್ತಾ ಇದ್ದಾರೆ. ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ. ಗೋಲ್ಡನ್ ಕಿರೀಟವನ್ನು ಕೂಡ ಅನುಭವ ಮಾಡಿಸ್ತಾ ಇದ್ದಾರೆ. ಲೈಟಿನ ಪವಿತ್ರತೆಯ ಲೈಟಿನ ಕಿರೀಟವನ್ನು ಅನುಭವ ಮಾಡ್ತಾ ಇದ್ದಾರೆ. ಪರಮಾತ್ಮ ತನ್ನ ಹೃದಯ ಸಿಂಹಾಸನವನ್ನೇ ನಮಗೆ ಸಿಂಹಾಸನದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇವೆ. ತಿಲಕ ಹಚ್ಚಿದ್ರು ವಿಜಯೀ ಭವ, ರಕ್ಷಾ ಕವಚ ಹಾಕಿದ್ರು ಹಾರದಂತೆ, ಇನ್ನು ಕಿರೀಟವನ್ನು ಹಾಕಿದ್ರು, ತಿಲಕವನ್ನು ಹಚ್ಚಿದ್ರು, ಸಿಂಹಾಸನ ಎಂತ ಸಿಕ್ತು? ಬಾಬರವರ ಹೃದಯ ಸಿಂಹಾಸನವೇ ಸಿಕ್ಕಿತು. ಅನುಭವ ಮಾಡಿ. ಬಾಬಾ ಅಮೃತವನ್ನು ಕುಡಿಸ್ತಾ ಇದ್ದಾರೆ, ಸುಬಿರಸವನ್ನು ಕುಡಿಸ್ತಾ ಅಮರ ಭವ ಅಮರ ಭವ ಅಮರ ಭವ ಅಂತ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಶೇಕ್ ಹ್ಯಾಂಡ್ ಕೈ ಕುಲುಕ್ತಾ ಅವರಲ್ಲಿರುವ ತಾಕತ್ತನ್ನು ಗ್ರಹಿಸುತ್ತಿದ್ದೇವೆ. ಬಾಬಾ ಪ್ರತಿಯೊಂದು ಮಗುವಿನ ಕೈಗೆ ಬ್ರಾಸ್ಲೆಟ್ ಕಟ್ತಾ ಇದ್ದಾರೆ. ವಿಘ್ನ ವಿನಾಶಕ್ ಆತ್ಮಾ ಭವ, ವಿಘ್ನ ವಿನಾಶಕ್ ಆತ್ಮಾ ಭವ, ವಿಘ್ನ ವಿನಾಶಕ್ ಆತ್ಮಾ ಭವ, ವಿಘ್ನ ವಿನಾಶಕ್ ಆತ್ಮಾ ಭವದ ವರದಾನದ ಬ್ರಾಸ್ಲೆಟನ್ನು ಕಟ್ಟಿ ನಾವೆಲ್ಲ ಮಕ್ಕಳಿಗೆ ಟೋಲಿಯನ್ನು ತಿನ್ನಿಸ್ತಾ ಇದ್ದರೆ ಕಾಲಕಂಟಕಗಳಿಂದ ದೂರವಾಗಿದ್ದೀರಿ, ಕಾಲಕಂಟಕಗಳಿಂದ ದೂರವಾಗಿದ್ದೀರಿ ಅಂತ ಹೇಳ್ತಾ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಹೃದಯೇಶ್ವರನಿಗೆ ನಮಗೋಸ್ಕರ ಇಷ್ಟೊಂದು ಸಮಯ ಕೊಟ್ಟು ನಮ್ಮನ್ನು ತಪಸ್ಸಿನಲ್ಲಿ, ಜ್ಞಾನ ಸ್ನಾನದಲ್ಲಿ, ಯೋಗಾಗ್ನಿಯಲ್ಲಿ ಭರ್ಪೂರ ಮಾಡಿರುವಂಥ ಪರಮೇಶ್ವರನಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ಪರಮಾತ್ಮ, ನಮಸ್ತೆ ಅಂತ ಹೇಳ್ತಾ ನಾನಾತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್. ನಾನಾತ್ಮ ನಿರೋಗಿಯಾಗಿದ್ದೇನೆ. ನಾನಾತ್ಮ ನಿರ್ವಿಘ್ನನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ವಿಘ್ನ ವಿನಾಶಕನಾಗಿದ್ದೇನೆ. ವಿಘ್ನ ವಿನಾಶಕನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ, ಪರಮಾತ್ಮ ಫರಿಸ್ತೆಗಳಿಗೆ ನಮಸ್ತೆ. ಗುಡ್ ಈವ್ನಿಂಗ್. ಓಂ ಶಾಂತಿ. ತೀವ್ರ ಪುರುಷಾರ್ಥಿಗಳೇ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.